ನಮಸ್ತೆ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಸೊ ನಾವು ಇವತ್ತ ದೀಪಕನ್ನ ಗುಡುಗ್ನಟ್ಟಿ ಅವ್ರ ಸಂದರ್ಶನ ಮಾಡಕ್ ಬಂದೇವಿ. ಸೊ ನಮ್ಮ ಬೆಳಗಾವಿ ಹೆಮ್ಮೆಯ ನಾಯಕ ಅಂತ ಹೇಳ್ಕೊಳಕ್ ಭಾಳ ನಮ್ಗೆ ಹೆಮ್ಮೆ ಆಕೈತಿ. ಸೊ ಬರ್ರಿ ಅವ್ರದ್ದು ಇನ್ಸೈಡ್ ದ ಸ್ಟೋರಿ ಏನೇನು ತಿಳ್ಕೊಳ್ಳೋರು. ನಮಸ್ತೆ ಅಣ್ಣ. ನಮಸ್ತೆ. ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ. ತಮಗೂ ಕೂಡ ಈ ಒಂದು ಒಳ್ಳೆಯ ಇಂಥ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕನ್ನಡ ಹೋರಾಟಗಾರರ ಇತಿಹಾಸದ ಬಗ್ಗೆ, ಅವರ ಜೀವನದ ಬಗ್ಗೆ ತಾವೆಲ್ಲ ಕೂಡ ಒಂದು ಸಂದರ್ಶನವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಈ ಸಂಸ್ಥೆ ಇನ್ನೂ ಕೂಡ ಹೆಚ್ಚಿನ ಮಟ್ಟಕ್ಕೆ ಬೆಳಿಲಿ, ಹೆಚ್ಚಿನ ಮಟ್ಟಕ್ಕ ಹಿಂಬಾಲಕರನ್ನ ಹೊಂದ್ಲಿ ಅಂತ ಹೇಳಿ ನಾನು ಕೂಡ ತಮ್ಮನ್ನ ಅಭಿನಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ಸೊ ನಿಮ್ದೊಂದು ಪರಿಚಯ ಮಾಡಿಕೊಡ್ತಾವ. ಎಲ್ಲ ಸಮಸ್ತ ವೀಕ್ಷಕರಿಗೆ, ಕನ್ನಡಿಗರಿಗೆ ನಮಸ್ಕಾರ. ನಾನು ದೀಪಕ್ ಗುಡುಗ್ನಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾಧ್ಯಕ್ಷರು. ನಾವು ಸುಮಾರು ವರ್ಷಗಳಿಂದ ಬೆಳಗಾವಿ ಒಳಗಡೆ ನಾಡು ನುಡಿಯ ವಿಚಾರ ಸಂಬಂಧಪಟ್ಟಂಗ ಕನ್ನಡಕ್ಕೆ ಧಕ್ಕೆ ಆದಾಗ ಬೆಳಗಾವಿಯ ಗಡಿ ವಿಚಾರಕ್ಕ ಯಾರಾದ್ರೂ ತಂಟೆ ತಕರಾರು ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮುಂಚಿನೆಯೊಳಗಿರ್ತದ. ಇಡೀ ನಮ್ಮ ಭಾಷೆಗಾಗಿರ್ಬೋದು, ನೆಲಕ್ಕಾಗಿರ್ಬೋದು, ಜಲಕ್ಕಾಗಿರ್ಬೋದು, ರೈತರಿಗಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಸಾಮಾನ್ಯ ಕನ್ನಡಿಗನು ಕೂಡ ತೊಂದರೆ, ಸಂಕಷ್ಟ, ಕಷ್ಟ ಕಾಲದಲ್ಲಿ ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಹೋಗಿ ಅದರ ಮುಂದಾಳತ್ವವನ್ನ ವಹಿಸಿ ಅದನ್ನ ಪರಿಹಾರ ಕೊಡುವಂತ ಕೆಲಸ ಮಾಡ್ತಿದ್ವಿ. ಸಮಸ್ಯೆಯಲ್ಲಿ ಸಿಕ್ಕಿರುವಂತ ಕನ್ನಡಿಗನ ಸಮಸ್ಯೆಯಿಂದ ಹೊರ ತೆಗೆಯುವಂತ ಕೆಲಸ ಮಾಡ್ತಿದ್ವಿ. ನಾಡು ನುಡಿಕ್ಕಂತೂ ಜಲಕ್ಕಂತೂ ಧಕ್ಕೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ರಾಜಿ ರಹಿತವಾದಂತ ಹೋರಾಟವನ್ನ ಮಾಡ್ತಾ ಇದೀವಿ. ಸೊ ನಾನು ನಿಮ್ದೀಗ ದೀಪಕ್ ಗುಡುಗ್ನಟ್ಟಿ ಒಂದು ಹೆಸರು ಐತಿಲ್ಲ. ಸೊ ಈಗ ಒಂದು ನೋಡೋ ರೀತಿ ಬೇರೆ ಇರ್ತೈತಿ. ಸೊ ಆಕ್ಚುಯಲ್ ನಿಮ್ದು ಚೈಲ್ಡ್ಹುಡ್ ಎಲ್ಲ ಹೆಂಗಿರ್ತನ? ನಾವು ಹುಟ್ಟಿ ಬೆಳೆದು ಹುಟ್ಟಿದ್ದು ಗೋಕಾಕ್ ಒಳಗಡೆ. ಆದ್ರೆ ಬಾಲ್ಯದಿಂದನೂ ಕೂಡ ನಾನು ಬೆಳೆದಿದ್ದು ಬೆಳಗಾವಿ ನಗರದ ಮಹಾಂತೇಶ್ ನಗರದೊಳಗಡೆ. ನನ್ನ ಶಾಲೆ ಬೆಳಗಾವಿ ನಗರದ ಟಿಳಕವಾಡಿಯಲ್ಲಿ ಇರುವಂತ ಸ್ವಾಧ್ಯಾಯ ವಿದ್ಯಾ ಮಂದಿರ ಕನ್ನಡ ಶಾಲೆ. ಅಲ್ಲಿ ಅದಕ್ಕಿ ಮುಂಚೆ ನನ್ನ ಪ್ರಾಥಮಿಕ ಶಾಲೆ ಇಲ್ಲೇ ಬೆಳಗಾವಿಯ ಮಹಾಂತೇಶ್ ನಗರದ 24 ನಂಬರ್ ಶಾಲೆಯಲ್ಲಿ ಕಲ್ತು ಏನು 5ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ನಾನು ಸ್ವಾಧ್ಯಾಯ ವಿದ್ಯಾ ಮಂದಿರದೊಳಗಡೆ ವಿದ್ಯಾಭ್ಯಾಸವನ್ನ ಮಾಡಿ ಫಸ್ಟ್ ಇಯರ್ ಮತ್ತೆ PUC ಪ್ರಥಮ ಹಾಗೂ ದ್ವಿತೀಯ ನಮ್ಮ ಬೆಳಗಾವಿಯ ಪ್ರಸಿದ್ಧ KLE ಸಂಸ್ಥೆಯ ಲಿಂಗರಾಜ್ ಕಾಲೇಜ್ ಒಳಗಡೆ ನನ್ನ ಈ ಪ್ರಥಮ ಮತ್ತು ದ್ವಿತೀಯ PUC ಯನ್ನ ಮುಗಿಸಿದೀನಿ. ತದನಂತರ BCom ಅನ್ನು ಕೂಡ ಅಲ್ಲೇ ಮಾಡಿಕೊಂಡು ಒಂದು ಒಳ್ಳೆಯ ಉದ್ಯಮವನ್ನ ಕಟ್ಕೊಂಡು ಇವತ್ತು ಬೆಳಗಾವಿಯ ನಗರದೊಳಗಡೆ ಹೋರಾಟದ ಜೊತೆ ಉದ್ಯಮದ ಜೊತೆ ಒಂದು ಬದುಕ್ತಾ ಇದ್ದೀನಿ. ಸೊ ಹೆಂಗ್ ಶುರು ಆತನ ಇದೆಲ್ಲ ಕನ್ನಡ ಪರ ಹೋರಾಟಗಾರ? ಯಾವಾಗ ಬೆಳಗಾವಿ ಒಳಗಡೆ ಬಹಳಷ್ಟು ಕೂಡ ಕನ್ನಡ ಮಾತಾಡ್ಬೇಕು ಅಂದ್ರೆ, ಕನ್ನಡಿಗರು ಓಡಾಡ್ಬೇಕು ಅಂತಂದ್ರೆ ಬಹಳ ಭಯದ ವಾತಾವರಣ ಇತ್ತು. ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿಯ ಇಲ್ಲಿಯ ಜನಪ್ರತಿನಿಧಿಗಳು, ಶಾಸಕರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಬಹಳಷ್ಟು ಕನ್ನಡಿಗರನ್ನ ಒಂದ್ ರೀತಿ ಬೇರೆ ರೀತಿಯಾಗಿ ನೋಡ್ತಾ ಇದ್ರು. ನನ್ನ ಬಾಲ್ಯದ ಸಂದರ್ಭದೊಳಗಡೆ ನಾವು ಕೂಡ ಸಾಕಷ್ಟು ಅವಮಾನಗಳನ್ನ ಅನುಭವಿಸಿದೀವಿ, ಸಾಕಷ್ಟು ಅದರಿಂದ ಪೆಟ್ಟುಗಳನ್ನ ತಿಂದಿದೀವಿ. ಯಾಕಂದ್ರೆ ನಾವು ಬಾಲ್ಯದಿಂದಲೂ ಕೂಡ ನನಗ ಕನ್ನಡದ ಅಭಿಮಾನ ಇದ್ದಿದ್ರಿಂದ ನಾನು ಕನ್ನಡಕ್ಕಾಗಿ ಏನಾದ್ರೂ ಮಾಡ್ಬೇಕು, ಇಲ್ಲಿ ನಮ್ಮ ನೆಲದೊಳಗೆ ಇದ್ಕೊಂಡು ನಮ್ಮ ರಾಜ್ಯದ ಸೌಕರ್ಯಗಳನ್ನ ಪಡ್ಕೊಂಡು, ನಮ್ಮ ಅನ್ನವನ್ನ ತಿಂದು, ನಮ್ಮ ನೀರನ್ನ ಕುಡಿದು, ನಮ್ಮ ಗಾಳಿಯನ್ನ ಸೇವಿಸಿ ಮತ್ತೊಂದು ರಾಜ್ಯಕ್ಕ ಜೈ ಅನ್ನುವಂತ ಈ ದುರಂಕಾರಿ ಗೂಂಡಾಗಳನ್ನ ಸೆದೆಬಡಿಬೇಕು, ಅವ್ರ ಸರಿಯಾದ ಪಾಠವನ್ನ ಕಲಿಸ್ಬೇಕಂತ ಹೇಳಿ ಬಾಲ್ಯದಿಂದಲೂ ಕೂಡ ಒಂದು ಹೋರಾಟದ ಮನೋಭಾವನೆ ಇತ್ತು. ಯಾವಾಗ ಇಲ್ಲಿಯ ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರ ವಶದಲ್ಲಿತ್ತು ಮಹಾನಗರ ಪಾಲಿಕೆ, ಅವತ್ತು ವಿಜಯ್ ಪಾಂಡುರಂಗ್ ಮೋರೆ ಮೇಯರ್ ಆಗಿರ್ತಾರೆ. ಆ ಮೇಯರ್ ಆದಂತ ಸಂದರ್ಭದಲ್ಲಿ ಒಂದು ಟರಾವನ್ನ ತಗೊಂಡ ನಂತರ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಅವತ್ತಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತ ನಾರಾಯಣ್ ಗೌಡ್ರು ಅವರ ತಂಡವನ್ನ ಕಲಿಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಇಲ್ಲಿ ನೀವು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆ ಒಳಗ ಟರಾವ್ ತಗೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ, ಕನ್ನಡದ ನಾಡದ್ರೋಹಿಗಳಿಗೆ ಪಾಠವನ್ನ ಕಲಿಸ್ಬೇಕಂತೇಳಿ ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ ಮಸಿ ಬಳಿತಾರೆ. ಅವತ್ತಿನೂ ಕೂಡ ಬೆಳಗಾವಿ ಒಳಗ ಕರ್ನಾಟಕ ರಕ್ಷಣಾ ಇರುವುದಿಲ್ಲ. ನಾನು ಅದೇ ಒಂದು 10ನೇ ತರಗತಿಯನ್ನ ಮುಗಿಸ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಮಸಿ ಬಳಿತಾರೆ. ಮಸಿ ಬಳದ ತಕ್ಷಣ ಅವರು ಕನ್ನಡದ ಅಭಿಮಾನಕ್ಕಾಗಿ
ನಮ್ಮ ಕರವೇ ಕಾರ್ಯಕರ್ತರು ಒಬ್ಬ ನಾಡದ್ರೋಹಿಗೆ ಪಾಠ ಕಲಿಸ್ಬೇಕಂತ ಹೇಳಿ ಮಸಿ ಬಳಿತಾರೆ. ಮಸಿ ಬಳಿದ ತಕ್ಷಣ ನಾವು ಬೆಳಗಾವಿ ಒಳಗಡೆ ಮಾರನೇ ದಿನ ದೊಡ್ಡ ಮಟ್ಟದ ಗಲಾಟೆ ನಡೀತದ. ಇಲ್ಲಿ ವಿಜಯ್ ಮೌರ್ಯ ಅವ್ರಿಗೆ ಮಸಿ ಬಳಿದ್ರು ಅಂತ ಹೇಳಿ ಇಲ್ಲಿ ಮಹಾರಾಷ್ಟ್ರ ಏಕೀಕರಣ ಮತ್ತು ಶಿವಸೇನೆ ಗುಂಡಾಗಳು ಸಿಕ್ಕ ಕನ್ನಡಿಗರ ಅಂಗಡಿಗಳ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡ್ತಾರೆ. ಇದನ್ನ ಒಟ್ಟಾರೆ ನಮ್ಗ ಇಂತಹ ಪರಿಸ್ಥಿತಿ ಇತ್ತು ಅಂತಂದ್ರೆ ಎಲ್ಲೂ ಕೂಡ ಕನ್ನಡಿಗರು ಮುಕ್ತವಾಗಿ ಅಡ್ಡಾಡುವಂತ ಪರಿಸ್ಥಿತಿ ಇರ್ಲಿಲ್ಲ. ಅವಾಗಂತೂ ಬಹಳಷ್ಟು ಒಂದು ದೊಡ್ಡ ಮಟ್ಟದ ಗಲಾಟೆ ದುಂಬಡಿಯನ್ನ ಇಲ್ಲಿಯ ನಾಡದ್ರೋಹಿಗಳು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಏನು ಮಸಿ ಬಳಿದ ನಂತರ ಇಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ರಾಜು ಟೋಪಣ್ಣ ಅವರ ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗಡೆ ಒಂದು ಪಡೆ ತಯಾರಾಗಕ್ಕೆ ಶುರು ಆಗ್ತದೆ. ಯಾಕಂದ್ರ ಇಲ್ಲಿ ಯಾರು ಕೂಡ ಅವಾಗಿನವರೆಗೂ ಜಿಲ್ಲಾಧ್ಯಕ್ಷರಿರ್ಲಿಲ್ಲ. ಈ ಮಸಿ ಬಳಿದ ನಂತರ ಬೆಳಗಾವಿಗೆ ನಾರಾಯಣ್ ಗೌಡ್ರು ಇಲ್ಲಿ ಒಬ್ಬ ಕನ್ನಡ ಹೋರಾಟಗಾರರಿಗೆ ಕನ್ನಡದ ದೀಕ್ಷೆಯನ್ನ ಕೊಡ್ಬೇಕು, ಇಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದೊಡ್ಡ ಪಡೆಯನ್ನ ಕಟ್ಟಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಕನ್ನಡಮ್ಮ ದಿನಪತ್ರಿಕೆಯ ಸಂಪಾದಕರಾಗಿರುವಂತ ರಾಜು ಟೋಪಣ್ಣ ಅವ್ರನ್ನ ಬೆಂಗಳೂರಿಗೆ ಕರೆಸಿ ಅವ್ರಿಗೆ ಜಿಲ್ಲಾಧ್ಯಕ್ಷರ ಆದೇಶ ಪ್ರತಿಯನ್ನ ಕೊಟ್ಟು ನೀನ್ ಇಲ್ಲಿ ಬೆಳಗಾವಿಲಿ ಸಂಘಟನೆ ಮಾಡು, ನಿನ್ ಜೊತೆ ನಾವಿರ್ತೀವಿ ಅಂತ ಹೇಳಿ ಕಳಿಸಿದಾಗ ಆ ಒಂದು ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಕರವೇ ಜಿಲ್ಲಾಧ್ಯಕ್ಷರಾಗಿ ನೇಮಕ ಅಂತೇಳಿ ರಾಜು ಟೋಪಣ್ಣ ಅವ್ರನ್ನ ಒಂದು ಪತ್ರಿಕಾ ಪ್ರಕಟಣೆ ಬರ್ತದೆ. ನಾವು ಅದನ್ನ ನೋಡಿ ಬಹಳಷ್ಟು ಖುಷಿ ಆಯ್ತು. ಇಲ್ಲೂ ಕೂಡ ಒಂದು ರಣಧೀರರ ಪಡೆ ಅಂದ್ರೆ ಕರವೆಯ ಸಿಂಹಗಳ ಪಡೆ ರೆಡಿ ಆಗ್ತದ, ನಾವು ಕೂಡ ಅದನ್ನ ಸೇರ್ಬೇಕು, ಇಲ್ಲಿಯ ನಾಡದ್ರೋಹಿಗಳಿಗೆ ಒಂದು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನಾವು ಕನ್ನಡಮ್ಮ ದಿನಪತ್ರಿಕೆ ಸಂಪಾದಕರಾಗಿರುವಂತ ಅವತ್ತಿನ ಜಿಲ್ಲಾಧ್ಯಕ್ಷ ರಾಜು ಟೋಪಣ್ಣ ಅವ್ರನ್ನ ಸಂಪರ್ಕಿಸಿ ಪ್ರಪ್ರಥಮ ನಂದು 10ನೇ ತರಗತಿ ಮುಗಿದ ನಂತರ ರಜೆದ ಸಂದರ್ಭದಲ್ಲಿ ಒಂದು ಸಭೆಯನ್ನ ಕರೀತಾರ. ಆ ಸಭೆ ನಾವು ಪತ್ರಿಕೆಯಲ್ಲಿ ನೋಡ್ಕೊಂಡು ನಾವು ಕೂಡ ಆ ಒಂದು ಸಭೆಗೆ ಹಾಜರಾಗ್ತೀವಿ. ಸಭೆ ಒಳಗಡೆ ನಾವೆಲ್ಲ ಕೂಡ ಒಂದು ಸದಸ್ಯತ್ವವನ್ನ ಪಡ್ಕೊಂಡು ಸಕ್ರಿಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಈ ಒಂದು ಹೋರಾಟದ ಹಾದಿಯನ್ನ ಪ್ರಾರಂಭಿಸ್ತೀನಿ. ಸೊ ನಿಮ್ದು ವಯಸ್ಸು ಎಷ್ಟಿತ್ತ? ನಾವು ಅವಾಗ ಒಂದು 16 ವಯಸ್ಸು ಇರ್ತದ. 16ನೇ ವಯಸ್ಸಕ್ಕೆ ನಾನು ಈ ಸಂಘಟನೆಯನ್ನ ಸೇರ್ಕೋತೀನಿ. ಸಂಘಟನೆ ಒಳಗಡೆ ಬಹಳಷ್ಟು ಕೂಡ ಹೆಮ್ಮೆಯಿಂದ ನಾನು ಒಂದು ಅಭಿಮಾನವನ್ನ ಇಟ್ಕೊಂಡು ಈ ಸಂಘಟನೆ ಒಳಗೆ ಸೇರ್ಕೋತೀನಿ. ಆ ಒಂದು ಸಂದರ್ಭದೊಳಗಡೆ ಇಲ್ಲಿ ನಾಡದ್ರೋಹಿಗಳ ಅಟ್ಟಹಾಸ ಬಹಳ, ಅವರ ದಬ್ಬಾಳಿಕೆ ಬಹಳ ದೊಡ್ಡ ಪ್ರಮಾಣದೊಳಗೆ ಇರ್ತದೆ. ಸೊ ಇವತ್ತರೆಗೂ November 1 MES ಕರಾಳ ದಿನ ಒಂದು ಮಾಡ್ತಾರೆ. ಸೊ ಮೊನ್ನೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರು ಅವ್ರು ಮಾಡಿದ್ರು. ಸೊ ಇದ್ರ ಬಗ್ಗೆ ಅಭಿಪ್ರಾಯ ಏನಿತ್ತು ನನಗೆ? ಅಲ್ಲ, ಅದಿನ್ನ ಮುಂದುವರಿತಿರ್ತೈತೋ ಏನೋ, ಅವ್ರಿಗೆ ಅಷ್ಟು ಇದನ್ ಮಾಡಿದ್ರು ಹಿಂಗ? ನಮ್ಮ ಇಲ್ಲಿಯ ವ್ಯವಸ್ಥೆ ಯಾಕಪ್ಪ, ನಮ್ಮ ರಾಜ್ಯದೊಳಗಡೆ ಒಂದ್ ಕಡೆ ಹಬ್ಬದ ವಾತಾವರಣ ಇರ್ತದ, ಒಂದ್ ಕಡೆ ಸಂಭ್ರಮ ಸಡಗರ ಇರ್ತದ. ನಮ್ಮ ರಾಜ್ಯೋತ್ಸವದ ದಿನದೊಳಗ ನಾವೆಲ್ಲ ಕನ್ನಡಿಗರು ಕೂಡ ರಾಜ್ಯೋತ್ಸವವನ್ನ, ನೀವು ಇತಿಹಾಸವನ್ನ ತೆಗೆದು ನೋಡ್ಬೇಕು. 20 ವರ್ಷದ ಹಿಂದಿನ ರಾಜ್ಯೋತ್ಸವ ಈಗಿನ ರಾಜ್ಯೋತ್ಸವಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. 20 ವರ್ಷದ ರಾಜ್ಯೋತ್ಸವ ಸುಮಾರು 200ರಿಂದ 300 ಜನಕ್ಕ ಸೀಮಿತ ಆಗ್ತಿತ್ತು ಬೆಳಗಾವಿ ಒಳಗಡೆ ಮೆರವಣಿಗೆ. ಯಾಕಂದ್ರೆ ಕರ್ನಾಟಕ ರಾಜ್ಯೋತ್ಸವಕ್ಕ ಯಾರು ಕೂಡ ಭಯದಿಂದ ಬರ್ತಿರ್ಲಿಲ್ಲ. ಎಷ್ಟೋ ಬೆಳ್ಳನ್ಕೆ ಎಷ್ಟಿರುವಂತ ಕನ್ನಡ ಪರ ಹೋರಾಟಗಾರ ಜೊತೆ ಅವತ್ತಿನ ಸಂದರ್ಭದೊಳಗಡೆ ಇಲಾಖೆ ಅಧಿಕಾರಿಗಳ ಮಫ್ತಿ ಒಳಗ್ ಬಂದು ಮೆರವಣಿಗೆ ಒಳಗ ಕಡಿಮೆ ಸಂಖ್ಯೆ ತೋರ್ಬಾರ್ದು ಅಂತ ಹೇಳಿ ಇಲಾಖೆ ಅಧಿಕಾರಿಗಳ ಮಫ್ತಿ ಒಳಗ್ ಬಂದು ಆ ಮೆರವಣಿಗೆಯನ್ನ ಹೆಚ್ಚಿನ ಸಂಖ್ಯೆಯೊಳಗ ತೋರಿಸ್ತಿತ್ತು. ಆದ್ರೂ 200ರಿಂದ 300 ಜನ ಇರ್ತಿದ್ರು. ಆದ್ರೆ ಇವತ್ತು ನೀವು ನೋಡ್ತಾ ಇರ್ಬೋದು, ಸುಮಾರು 2ರಿಂದ 3 ಲಕ್ಷ ಜನ ಬೆಳಗಾವಿ ಒಳಗಡೆ, ಇಡೀ ರಾಜ್ಯದೊಳಗಡೆ ಎಲ್ಲೂ ಕೂಡ ಒಂದು ಭಾಷಿಕ ಸಮುದಾಯದ ಜನ, ಕನ್ನಡ ಭಾಷಿಕರ ಸಮುದಾಯ ಇಡೀ ಎಲ್ಲೂ ದೇಶದೊಳಗೆಲ್ಲೂ ಕೂಡ ಒಂದು ಭಾಷೆಯ ಜನ ಈ ಮಟ್ಟದೊಳಗ ಸೇರಿ ಸಂಭ್ರಮ ಸಡಗರಿಸ್ತಾರಂತಂದ್ರೆ ಅದು ಬೆಳಗಾವಿಯ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಮಾತ್ರ ಅಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ಬೆಳಗ್ಗೆ ಪ್ರಾರಂಭ ಆಗಿರುವಂತ ಮೆರವಣಿಗೆ ರಾತ್ರಿ 12 ಗಂಟೆ ಆದ್ರೂ ಕೂಡ ಮುಗಿಯಂಗಿಲ್ಲ. ಅವಾಗಿನ ಸಂದರ್ಭ ಕೇವಲ 2 ಗಂಟೆಯೊಳಗ ಮೆರವಣಿಗೆ ಮುಗಿದು ಹೋಗಿತ್ತು. ಇಂಥ ಸಂದರ್ಭವನ್ನು ಕೂಡ ನೋಡಿದೀನಿ ನಾನು. ನೀವು 108 ಹೋರಾಟಗಳನ್ನ ಮಾಡಿರ್ತೀರಿ. ಆಮೇಲೆ ಜಾಸ್ತಿ ಈಗ ಯುವಕರ ಹೋರಾಟಕ್ಕೆ ಜಾಸ್ತಿ ಹೇಳಿ ಆಗ್ತಾರೆ. ಸೊ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಇನ್ನೊಂದ್ ಕಡೆಯಿಂದ ಆಗಿರ್ಬೋದು, ಪ್ರಾಪರ್ ಆಗಿ ಸಪೋರ್ಟ್ ಸಿಗಾತಿಲ್ಲ ಅನ್ನೋ ಒಂದಿಷ್ಟು ಮಾತುಗಳದಾವು.
ಏನಾಗಿದೆ ಇವತ್ತು ಬಹಳ ಖುಷಿ ವಿಚಾರ, ಯುವಕರೆಲ್ಲ ಕೂಡ ಹೋರಾಟಕ್ಕೆ ಬರ್ತಾ ಇದ್ದಾರೆ. ಹೋರಾಟದ ಒಂದು ಯಾಕಂದ್ರ ಆ ಈ ಹಳೆ ನೀರ್ ಹೋದಾಗ ಹೊಸ ನೀರ್ ಬರ್ತಾನೆ ಇರ್ಬೇಕು. ಎಲ್ಲೇ ಯಾವುದೇ ವಿಭಾಗದೊಳಗೂ ಕೂಡ, ಯಾವುದೇ ಅಂಗದೊಳಗೂ ಕೂಡ ಹಂಗೆ ಹೊಸ ಹೊಸ ಯುವಕರು ಹೊಸ ಇಂಥ ಹೋರಾಟದ ಜವಾಬ್ದಾರಿಯನ್ನ ತಗೊಳ್ಬೇಕು. ಅವಾಗಿನ MES ಶಿವಸೇನೆ ಈಗ ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವವನ್ನ ಕಳ್ಕೊಂಡಿದ್ದಾರೆ. ಅವ್ರು ಅಲ್ಲೇ ಎಲ್ಲೋ ಅವಾಗ 6 ರಿಂದ 7 ಜನ ಶಾಸಕರಾಗಿ ಬರ್ತಿದ್ರು. ಅವರ ಮಹಾನಗರ ಪಾಲಿಕೆ ಹಿಡಿತ ಆಗಿರ್ಬೋದು, ಅವರ ಒಂದು ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಹಿಡಿತವಾಗಿದ್ರೆ ಸಂಪೂರ್ಣವಾಗಿ ಅವರ ಕಪಿಮುಷ್ಟಿ ಒಳಗಿತ್ತು. ಆದ್ರೆ ಇವತ್ತು ಯಾವುದೇ ಕೂಡ ಅಲ್ಲಿ ಒಬ್ರು ಇಲ್ಲ ಅಂತಂದ್ರೆ ಆ ಒಂದು ಶ್ರೇಯಸ್ಸು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಿಗ್ತದ. ಯಾಕಂದ್ರ ಆ ಮಟ್ಟದ ಹೋರಾಟವನ್ನ ಮಾಡಿ, ಆ ಮಟ್ಟದ ಕೇಸ್ಗಳನ್ನ ಮೈ ಮೇಲೆ ಹಾಕೊಂಡು ಕನ್ನಡದ ವಿಚಾರಕ್ಕಾಗಿ ಎಷ್ಟೋ ದಿನಗಳಲ್ಲಿ ಹಿಂಡಲ್ಗ ಜೈಲುವಾಸವನ್ನ ಅನುಭವಿಸಿ ಕನ್ನಡಕ್ಕಾಗಿ ಹೋರಾಟಗಳ ಒಂದು ಅವರ ತ್ಯಾಗ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರ ಒಂದು ಶ್ರಮ ತ್ಯಾಗ, ಅವರ ಒಂದು ಹೋರಾಟದಿಂದ ಇವತ್ತು ಕರ್ನಾಟಕ ಇಲ್ಲಿ ಬೆಳಗಾವಿ ಒಳಗಡೆ ಕನ್ನಡಿಗರು ಭಾರಿ ಒಂದು ಭಯಮುಕ್ತರಾಗಿ ಒಂದು ಓಡಾಡ್ತಾ ಇದ್ದಾರೆ. ಭಯದ ವಾತಾವರಣ ಇಲ್ಲದೆ ನಿರ್ಗಳವಾಗಿ ನಿರಾಳವಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಕನ್ನಡಿಗರು ಹೆಚ್ಚಿನ ಸಂಖ್ಯೆ ಒಳಗೆ ಅದಾರ ಅಂದ್ರ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಪ್ರತಿಫಲ ಅಂತನ ಹೇಳ್ಬೇಕಾಗತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರ ಅಂದ್ರ ಬರೇ ಬೀದಿಗೆ ನಿಂತು ಹೋರಾಟ ಮಾಡ್ತಾರೆ, ಜೈ ಅಂತಾರ, ಧಿಕ್ಕಾರ ಅಂತಾರ, ಏನಪ್ಪಾ ಇವ್ರಿಗೆ ಬೇರೆ ಕೆಲಸಗಳಿಲ್ಲ. ನಾವು ಇಲ್ಲಿ ಸಾಕಷ್ಟು ಒಂದು ಮನೆಯೊಳಗ ಒಂದು ಎಂಥ ಕಷ್ಟಗಿನ ಸಂದರ್ಭದಲ್ಲೂ ಕೂಡ ಈ ವಿಚಾರಕ್ಕೆ ಧಕ್ಕೆ ಆದಾಗ ನಾವೇನಾದ್ರೂ ಬೀದಿಗೆ ನಿಂತು ಹೋರಾಟ ಮಾಡ್ಲಿಲ್ಲ ಅಂದ್ರ ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ಪರಿಸ್ಥಿತಿ ಬೇರೆ ಕಡೆ ಹೋಗ್ತದ ಅನ್ನೋ ಒಂದು ಕಾರಣಕ್ಕಾಗಿ ನಾವೆಷ್ಟೋ ಬಹಳಷ್ಟು ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತರು ಪಾಪ ಅವತ್ತಿನ ದಿನ ಅವ್ರ ಏನಾದ್ರೂ ಕೆಲ್ಸಕ್ಕೆ ಹೋದ್ರ ಮಾತ್ರ ಅವ್ರ ರಾತ್ರಿ ಊಟ ಅವ್ರ ಮನೆಯೊಳಗ ಇರ್ತದ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಒಬ್ಬ ನಮ್ಮ ಕಾರ್ಯಕರ್ತರು ಕನ್ನಡದ ವಿಚಾರಕ್ಕಾಗಿ ಅವರು ಇಲ್ಲ ನಾವು ಕೂಡ ಹೋರಾಟಕ್ಕೆ ಬರ್ತೀವಣ್ಣ, ನಿಮ್ ಜೊತೆ ನಿಲ್ತೀವಿ, ಎಲ್ಲಾರು ನಾವು ಕೂಡಿ ಸಂಘಟನೆಯನ್ನ ಬಲಪಡಿಸೋಣ ಅಂತ ಹೇಳಿ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಪಣವನ್ನ ತೊಟ್ಟ ನನ್ ಜೊತೆ ಇವತ್ತು ಸಂಘಟನೆ ಅನ್ನುವಂತ ತೇರನ್ನ ಜಗ್ತಾ ಇದಾರ. ಬಹಳ ದೊಡ್ಡ ಮಟ್ಟದ ಒಂದು ಸಂಘಟನೆ. ಬೆಳಗಾವಿ ಜಿಲ್ಲೆ 15 ತಾಲೂಕು 18 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತ ದೊಡ್ಡ ಭೌಗೋಳಿಕ ಜಿಲ್ಲೆ. ಆ ಜಿಲ್ಲೆ ಒಳಗ ನಾವು ಇಡೀ 15 ತಾಲೂಕಲ್ಲೂ ಕೂಡ ನಮ್ಮ ಸಂಘಟನೆ ಭಾರಿ ಬಲಿಷ್ಠವಾಗಿ ಸಂಘಟನೆಯ ಕಾರ್ಯಕರ್ತರು, ಮುಖಂಡರುಗಳ, ಪದಾಧಿಕಾರಿಗಳ ಒಂದು ಒಳ್ಳೆಯ ಒಂದು ಒಳ್ಳೆಯ ನಿರ್ಧಾರದಿಂದ ಒಳ್ಳೆಯ ಬಲಿಷ್ಠ ಪಡೆಯನ್ನ ಕಟ್ಕೊಂಡು ಇವತ್ತು ಸಂಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಸ್ತಾ ಇದೀವಿ. ಒಂದು ಸಂಘಟನೆ ನಡೆಸ್ಬೇಕಂತಂದ್ರೂ ಕೂಡ ಬಹಳ ಒಂದು ಕಠಿಣಕರ ಪರಿಸ್ಥಿತಿ, ಮುಳ್ಳಿನ ಹಾಸಿಗೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ದಿನನಿತ್ಯವುಗಳ ಹೊಸ ಹೊಸ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತ, ಹೊಸ ತೊಂದರೆಗಳನ್ನ ಎದುರಿಸ್ಬೇಕಾಗ್ತದೆ. ಎಂತ ಕಷ್ಟಗಳು ಒತ್ತಡಗಳು ಬರ್ತಾವ ಅಂತಂದ್ರೆ ಅದು ಬಹಳಷ್ಟು ಒತ್ತಡಗಳು, ಬಹಳಷ್ಟು ಕೆಲಸಗಳು. ಇಂಥ ಸಂದರ್ಭದಲ್ಲೂ ಕೂಡ ನಾವ್ ಯಾವುದೋ ಕಾರಣಕ್ಕೂ ಹೆದರ್ದೆ, ಯಾವುದೇ ಕಾರಣಕ್ಕೂ ಕುಗ್ದೆ ನಾವು ಸಂಘಟನೆಯನ್ನ ಒಂದ್ ಹಾದಿಗೆ ತಗೊಂಡು ಹೋಗ್ತಾ ಇದೀವಿ. ಮೊನ್ನೆ ನಡೆದಂತ ಗುರ್ಲಾಪುರ ಕ್ರಾಂತಿ ಅಂದ್ರೆ ರೈತ ಪರ ಹೋರಾಟಕ್ಕಾಗಿ ಅವತ್ತೇನಾದ್ರೂ ಆ ರೈತ ಪರ ಹೋರಾಟಕ್ಕ ಯಾವ್ದಾದ್ರು ಕನ್ನಡ ಪರ ಸಂಘಟನೆ ಪ್ರಥಮವಾಗಿ ಬೀದಿಗಿಳಿದು ರೈತರ ಸಮಸ್ಯೆಗೆ, ರೈತರ ಕಷ್ಟಕ್ಕೆ ಸ್ಪಂದಿಸಿರುವಂತ ಕನ್ನಡ ಸಂಘಟನೆ ಆದ್ರೆ ಅದು ಬೆಳಗಾವಿ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಾನೆ ಹೇಳ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲೇ ಈ ಹೋರಾಟವನ್ನ ಹತ್ತಿಕ್ಬೇಕು ಅಂತ ಹೇಳಿ ವ್ಯವಸ್ಥೆ ಕಾಣದ ಕೈಗಳ ಕೆಲಸ ಮಾಡಿದ್ವು. ನಮ್ಮನ್ನ ಜೈಲಿಗೆ ಹಾಕುವಂತ ಕೆಲಸನು ತಯಾರಿನೂ ನಡೆದಿತ್ತು. ನಾವ್ ಯಾವುದೇ ಕಾರಣಕ್ಕೆ ಹೆದರ್ಲಿಲ್ಲ. ನೀವು ಯಾವುದೇ ಜೈಲಿಗೆ ಹಾಕಿದ್ರು ಕೂಡ ನಾವು ಹೋಗಕ್ ತಯಾರಿದೀವಿ ಅಂತ ಹೇಳಿ ನೇರವಾಗಿ ಎಲ್ಲಾ ಜಿಲ್ಲಾಡಳಿತಕ್ಕೆ ನಾವು ಅದನ್ನ ನೇರವಾಗಿ ಸವಾಲನ್ನ ಸ್ವೀಕರಿಸಿ ಜಿಲ್ಲಾಡಳಿತಕ್ಕೆ ಹೇಳಿ ನಾವು ಆ ಹೋರಾಟವನ್ನ ಮಾಡೇ ತೋರಿಸಿದ್ವಿ. ನಮ್ಮ ಕನ್ನಡ ನೆಲದಲ್ಲನ್ನ ತಿಳಕವಾಡಿಯಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣವ್ರು ಮೂರ್ತಿ ಕುಂದಿರ್ಸ್ತಾರೆ, ಪಿರನ್ವಾಡಿ. ಸೊ ನಮ್ಮ ಕನ್ನಡ ನೆಲದಾಗ ಅವ್ರಿಗೆ ಒಂದು ಜಾಗ ಇಲ್ದಂಗ ಆಗಿತ್ತ, ಅದೊಂದು ವಾತಾವರಣ ಸೃಷ್ಟಿ ಆಗಿತ್ತು. ಹೌದು. ಸೊ ಯಾಕ ಏನಾಗಿತ್ತು ಅವತ್ತು ಆಕ್ಚುಲಿ? ನೋಡ್ರಿ, ಇವತ್ತು ನಾವು ನಮ್ಮ
ಒಂದು ಇತಿಹಾಸದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವಂತಹ ನಮ್ಮ ಕನ್ನಡದ ಸಾಮ್ರಾಜ್ಯಗಳನ್ನ ಉಳಿಸೋ ಸಲುವಾಗಿ ಬಹಳಷ್ಟು ಶ್ರಮಿಕರ ಬಹಳಷ್ಟು ಬಲಿದಾನ ಆಗಿದೆ, ಬಹಳಷ್ಟು ಹೋರಾಟದೊಳಗಡೆ ತ್ಯಾಗಗಳಾಗಿದಾವ. ಅಂತ ಒಂದು ಮಟ್ಟಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಕ್ರಾಂತಿ ವೀರ ಶೂರ ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ, ವೀರಕೇಸರಿ ಅಮಟೂರು ಬಾಳಪ್ಪ, ಒಡ್ಡರ್ ಯಲ್ಲಣ್ಣ, ವೀರಶೂರ ಸಿಂಧೂರು ಲಕ್ಷ್ಮಣ, ಇಂತ ಸಾಕಷ್ಟು ನಮ್ಮ ಕನ್ನಡದವರೇ ಆದಂತವ್ರು. ಆಮೇಲೆ ಇಮ್ಮಡಿ ಪುಲಕೇಶಿ, ದಕ್ಷಿಣದ ಪತೇಶ್ವರ ಇಮ್ಮಡಿ ಪುಲಕೇಶಿಯ ಇತಿಹಾಸವನ್ನ ನಾವು ನಿಜವಾಗ್ಲೂ ಎಲ್ಲ ಕನ್ನಡಿಗರು ಓದ್ಬೇಕಾಗಿದೆ. ಅವರ ಸಾಮ್ರಾಜ್ಯ ಬಹಳ ದೊಡ್ಡ ಮಟ್ಟದ ಸಾಮ್ರಾಜ್ಯವನ್ನ ಕಟ್ಟಿರುವಂತ ಇಮ್ಮಡಿ ಪುಲಕೇಶಿ ಅವರ ಪುತ್ಥಳಿಗಳನ್ನ ನಾವು ಬೆಳಗಾವಿ ನಗರದಲ್ಲಿ ಸ್ಥಾಪನೆ ಮಾಡ್ಬೇಕಾಗಿದೆ. ಆ ಒಂದು ಉದ್ದೇಶಕ್ಕಾಗಿ ಇವತ್ತು ಬೆಳಗಾವಿ ನಗರದೊಳಗ ಅವತ್ತು ಪಿರನವಾಡಿ ಒಂದು ಹೋರಾಟದ ಸಂದರ್ಭದಲ್ಲಿ ರಾಯಣ್ಣನ ಮೂರ್ತಿ ಕೂಡಿಸ್ಬೇಕಂತ ಹೇಳಿ ಅಲ್ಲಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಗ್ರಾಮ ಘಟಕ ಮತ್ತು ಅಲ್ಲಿಯ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಬಹಳಷ್ಟು ಬಹುದಿನಗಳಿಂದನೂ ಸತತವಾಗಿ ಹೋರಾಟ ಮಾಡ್ತಾ ಇದ್ರು. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ, PWD ಇಲಾಖೆಗೆ, ಎಲ್ಲಾ ಇಲಾಖೆಗೂ ಕೂಡ ಅವರು ಮನವಿ ಕೊಟ್ಕೊಂತ ಬಂದಿದ್ರು. ಆದ್ರೂ ಆ ಒಂದು ಯಾವುದೋ ಕಾಣದ ಕೈ ಕೆಲಸ ಮಾಡ್ತಾ ಈ ಮೂರ್ತಿಯನ್ನ ಅಲ್ಲಿ ಕೂಡಿಸಬಾರ್ದು ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ಹುನ್ನಾರ ನಡೆಸಿದ್ರು. ಆ ಹೋರಾಟವನ್ನ ಮಾಡಿ ಸುಸ್ತಾದ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರುಗಳು, ಅಲ್ಲಿಯ ಕನ್ನಡ ಪರ ಹೋರಾಟಗಾರರು, ಅಲ್ಲಿಯ ಗ್ರಾಮಸ್ಥರು ಒಂದು ನಿರ್ಧಾರಕ್ಕೆ ಬಂದು ನಾವು ಮೂರ್ತಿಯನ್ನ ನಾವು ಕೂಡಿಸ್ತೀವಿ ಅಂತ ಹೇಳಿ ಆಗಸ್ಟ್ 15ನೇ ತಾರೀಕು ರಾತ್ರಿ ಕೂಡಿಸಿದ್ರು. ಅದನ್ನ ವಿರೋಧಿಸಿದಂತ ಅಲ್ಲಿಯ ನಾಡದ್ರೋಹಿಗಳು ಅದರ ವಿರುದ್ಧ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕ ಸಂಪೂರ್ಣವಾಗಿ ಒತ್ತಾಯ ಹೇರಿ ಆ ಮೂರ್ತಿ ತೆಗೆಯುವಂತ ಕೆಲಸ ಮಾಡುದು ದೊಡ್ಡ ದುರಂತ. ಇವತ್ತು ನಮ್ಮ ರಾಜ್ಯದೊಳಗೆ ನಾವು ಹೋಗಿ ಯಾವುದೇ ಬೇರೆ ರಾಜ್ಯದೊಳಗಡೆ ಮೂರ್ತಿಯನ್ನ ಕೂಡಿಸ್ತಿಲ್ಲ. ನಮ್ಮ ರಾಜ್ಯದೊಳಗಡೆ ನಮ್ಮಗೋಸ್ಕರ ಹೋರಾಟ ಮಾಡಿದಂತ ನಮ್ಮ ಇತಿಹಾಸಕಾರ, ನಮ್ಮ ಒಂದು ಪೂರ್ವಜರ, ನಮ್ಮ ಒಂದು ಆರಾಧ್ಯ ದೇವರುಗಳ ಒಂದು ಮೂರ್ತಿಯನ್ನ ಕೂಡಿಸಕ್ಕೆ ಅವಕಾಶ ಇಲ್ಲ ಅಂತಂದ್ರ ಬಹಳ ದೊಡ್ಡ ದುರಂತ. ಇವತ್ತು ನೀವು ಬೇರೆ ರಾಜ್ಯಗಳಲ್ಲಿ ಹೋಗ್ರಿ, ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಲ್ಲಿ ವಿಶೇಷವಾಗಿ ನಮ್ಮಗೋಸ್ಕರ ಹೋರಾಟ ಮಾಡಿದಂತ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ, ಸಂಗೊಳ್ಳಿ ರಾಯಣ್ಣನವರ, ಇಮ್ಮಡಿ ಪುಲಕೇಶಿ ಅವರ, ಅಮಟೂರು ಬಾಳಪ್ಪ, ಸಿಂಧೂರು ಲಕ್ಷ್ಮಣ, ಮತ್ತೆ ಒಡ್ಡರ್ ಯಲ್ಲಣ್ಣ, ಬೆಳವಡಿ ಮಲ್ಲಮ್ಮ, ಇಂತ ಯಾವ ಇತಿಹಾಸಕಾರ ಮೂರ್ತಿಗಳು ಕೂಡ ಬೇರೆ ರಾಜ್ಯಗಳಲ್ಲಿ ಆದ್ರೆ ಅಲ್ಲಿಯ ಹೋರಾಟಗಾರರು, ಅಲ್ಲಿಯ ಇವ್ರನ್ನೆಲ್ಲ ನಮ್ಮ ಬೆಳಗಾವಿ ಒಳಗಡೆ ಸಾಕಷ್ಟು ಮೂರ್ತಿಗಳದಾವ. ಬೇರೆ ಬೇರೆ ತೆಲಂಗಾಣ, ತಮಿಳ್ನಾಡ ಸಾಹಿತಿಗಳ ಮೂರ್ತಿಗಳು ಬೆಂಗಳೂರೊಳಗದಾವ. ಆಂಧ್ರದ ಸಾಹಿತಿಗಳು, ಚಿಂತಕರು, ಆಂಧ್ರ ಪ್ರದೇಶಕ್ಕಾಗಿ ಹೋರಾಡದಂತವ್ರದ್ದು ಕೂಡ ಬಳ್ಳಾರಿ ಆ ಭಾಗದೊಳಗದಾವ. ನಮ್ಮ ರಾಜ್ಯದೊಳಗ ನಮ್ಮದು ದುರಂತ ಅಂತಂದ್ರೆ ನಾವೆಲ್ಲರನ್ನ ಬಾರಿ ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ. ಆದ್ರೆ ಅತಿಥಿಗಳು ಇಲ್ಲಿ ಮಾಲೀಕರಾಗ್ತಾ ಇದಾರೆ, ಇಲ್ಲಿಯ ಮಾಲೀಕರು ಕೂಲಿ ಕಾರ್ಮಿಕರಾಗ್ತಾ ಇದಾರೆ. ನಾವು ನಮ್ಮ ದೊಡ್ಡ ಅದು ದುರಂತ ಅಂತಾನೆ ಹೇಳ್ಬೇಕಾಗತ್ತ. ನಾವೆಲ್ಲ ಬೇರೆಯವ್ರನ್ನ ಬಾರಿ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡು ನಾವು ಅವ್ರಿಗೆ ಇಲ್ಲಿ ಬಿಟ್ಕೊಡ್ತಾ ಇದೀವೇನೋ ಅಂತದ. ಹಾಗಾಗಿ ರಾಯಣ್ಣನ ಮೂರ್ತಿ ವಿಚಾರದವಾಗ ಬಂದಾಗ ಅಲ್ಲಿ ಅದನ್ನ ತೆಗಿತಾರ, ಅದನ್ನ ತೆರವನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಥಮವಾಗಿ ಪಿರನವಾಡಿಗೆ ಹೋಗಿ ಅಲ್ಲಿಂದ ದೊಡ್ಡ ರ್ಯಾಲಿಯನ್ನ ಸುಮಾರು ಒಂದು 4-5 ಸಾವಿರ ಕಾರ್ಯಕರ್ತರನ್ನ ಒಳಗೊಂಡಂತೆ, ಅಲ್ಲಿಯ ಗ್ರಾಮಸ್ಥರನ್ನ ಒಳಗೊಂಡಂತೆ, ಅವಾಗಿನ ಅಲ್ಲಿಯ ಕನ್ನಡ ಪರ ಹೋರಾಟಗಾರನ ಒಳಗೊಂಡಂತೆ ಪಿರನವಾಡಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಮುತ್ತಿಗೆ ಹಾಕುವುದ್ರ ಮುಖಾಂತರವಾಗಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ವಿ. ಅದಕ್ಕೂ ಕೂಡ ಜಿಲ್ಲಾಡಳಿತ, ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಲಿಲ್ಲ ಅನ್ನುವಂತ ಕಾರಣಕ್ಕೆ ನಾವು ಅಲ್ಲೇ ಹೋರಾಟವನ್ನ ಬಿಡ್ಲಿಲ್ಲ. ಇದನ್ನ ನಾವು ಏನೇ ಆಗ್ಲಿ, ನಮ್ಮ ಬೇಕಾದ ಜೀವ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಮೇಲೆ ಎಂತ ಕೇಸ್ ಆದ್ರೂ ಚಿಂತೆ ಇಲ್ಲ, ನಮ್ಮನ್ನು ಒಯ್ದು ಅಂಡಮಾನ ನಿಕೋಬಾರ್ ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ, ನಾವು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ಅವತ್ತು ಅಲ್ಲಿ ಒಂದು ದೀಕ್ಷೆಯನ್ನ ತಗೊಂಡು ನಾವು ಹೋರಾಟಕ್ಕೆ ಸಜ್ಜಾದ್ವು. ಕ್ರಮೇಣವಾಗಿ ನಾವೆಲ್ಲ ಕೂಡ ತಯಾರಿ ಮಾಡ್ಕೊಂತ
ಸಂಪೂರ್ಣವಾಗಿ ಇದ್ವಿ. ಯಾವುದೇ ಕಾರಣಕ್ಕಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತದಿಂದ ಆಗ್ತಾ ಇರ್ಲಿಲ್ಲ. ಆದ್ರೆ ಒಂದು ದಿನ ಮಾತ್ರ ನಮಗ್ ಅವಕಾಶ ಸಿಕ್ತು. ಇವತ್ತು ನಾವು ಮಾಡ್ಬೇಕು ಅಂತ ಹೇಳಿ ನಾವು ಅದನ್ನ ನಿರ್ಧಾರವನ್ನ ಮಾಡಿ ಒಂದು ನಮಗ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ನಾಡಿನ ಪುರುಷರ ಒಂದು ಮೂರ್ತಿಗಳನ್ನ ನಾವು ರಾತ್ರೋರಾತ್ರಿ ಹಚ್ಚುವಂತ ಪರಿಸ್ಥಿತಿ ಆಗಿತ್ತು. ಅದು ಒಂದು ಬಹಳ ನೋಯ್ತು. ಆದ್ರೂ ಯಾಕಂದ್ರೆ ಇಲ್ಲಿ ನಾವು ಅವತ್ತೇನಾದ್ರೂ ಆ ನಿರ್ಧಾರವನ್ನ ತಗೊಲಿಲ್ಲ ಅಂದ್ರೆ ಇನ್ನೂವರೆಗೂ ಕೂಡ ಅಲ್ಲಿ ಪಿರನ್ವಾಡಿ ಒಳಗೆ ರಾಯಣ್ಣನ ಮೂರ್ತಿ ಕೂಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಮೇಲೆ ಕೇಸ್ಗಳು ಆಯ್ತು, ನಮ್ಮನ್ನ ಕೂಡ ಆ ವಿಚಾರದೊಳಗ FIR ಕೂಡ ದಾಖಲಾಯ್ತು, ಬಿಡ್ಲಿಲ್ಲ. ಆದ್ರೆ ರಾಯಣ್ಣನ ಒಂದು ಆಶೀರ್ವಾದದಿಂದ, ಚೆನ್ನಮ್ಮನ ಆಶೀರ್ವಾದದಿಂದ ನಾವಲ್ಲಿ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಇತಿಹಾಸ ಅದು, ಇಡೀ ರಾಜ್ಯ ಮಟ್ಟದ ದೊಡ್ಡ ಸುದ್ದಿ ಅವತ್ತು ಬೆಳಗಾವಿ ಒಳಗ ನಡೀತು. ಆ ವಿಚಾರ ಒಳಗೆ ಇನ್ನೂ ಕೂಡ ನೆನೆಸ್ಕೊಂಡ್ರೆ ಬಹಳ ಒಂದು ಖುಷಿ ಅನ್ನಿಸ್ತದೆ. ನಾವು ಆ ಹೋರಾಟದೊಳಗೆ ಭಾಗಿಯಾಗಿದ್ವಪ್ಪ, ಆ ಒಂದು ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ ಇದ್ವಿಪಾ ಅಂತ ಹೇಳಿ ಬಹಳ ಖುಷಿ ಆಗ್ತದೆ. ನೀವು ಕನ್ನಡ ಅಳಿವು ಉಳಿಯುವಾಗಿ ನಿರಂತರವಾಗಿ ಹೋರಾಟ ಮಾಡ್ತಿರ್ತೀರಿ, ಎಲ್ಲ ನಡೀತಿರ್ತದೆ. ಒಮ್ಮೊಮ್ಮೆ ಅನ್ಯಾಯ ಪರ ನಿಮ್ಗೂ ಮಾಡಿದ್ದ ಹೋರಾಟಕ್ಕೆ ಪ್ರತಿಫಲ ಸಿಗ್ತಿರೋದಿಲ್ಲ, ಎಲ್ಲಿಂದನೋ ಏನೇನೋ ಆಗ್ತಿರ್ತೈತಿ. ಸೊ ಆ ಸಂದರ್ಭ ನಿಮ್ಗೆ ಹೆಂಗ್ ಅನಿಸ್ತೈತಿ? ಅಂದ್ರೆ ಲೈಕ್ ನೀವು ಇಷ್ಟೆಲ್ಲ ಮಾಡಿನೂ ನಮ್ಮವ್ರ ನಮ್ಗೆ ಹಿಂಗ್ ಮಾಡ್ತಾರಲ್ಲಪ್ಪ ಅಂತ ಹೇಳಿ. ಹೌದು, ಬಹಳಷ್ಟು ನೋವು ಆಗ್ತದೆ. ಇವತ್ತು ಬೆಳಗಾವಿ ಒಳಗಡೆ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಅವಮಾನಗಳನ್ನ, ಅಪಮಾನಗಳನ್ನ, ಕಷ್ಟಗಳನ್ನ, ಸಮಸ್ಯೆಗಳನ್ನ ಎದುರಿಸಿದೀವಿ. ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು. ಇಷ್ಟೆಲ್ಲ ಹೋರಾಟದ ಬರೀ ಜೀವನ ಹೋರಾಟ ಆಗ್ತಾ ಇದೆ. ನಾವು ಕೂಡ ಒಂದು ಹಂತಕ್ಕ ಬಂದು ಅಧಿಕಾರಿಗಳು, ಇಲ್ಲಿಯ ಜನಪ್ರತಿನಿಧಿಗಳನ್ನ ನಾವು ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ಬೇಕಪ್ಪ, ಇದನ್ನ ನಾವು ಬರೀ ಹೋರಾಟದಿಂದನ ನಾವು ತಗೊಳ್ಳುವಂತ ಪರಿಸ್ಥಿತಿ ಆಗ್ತಾ ಇದೆ. ಬೇರೆ ಕಡೆ ನೋಡ್ರಿ, ಬೇರೆ ರಾಜ್ಯಗಳಲ್ಲಿ ಆ ಭಾಷಿಕರು, ಅಲ್ಲಿಯ ಭಾಷೆಯ ಹೋರಾಟಗಾರರು ಅಲ್ಲಿ ಅಧಿಕಾರದ ಸ್ಥಾನದೊಳಗೆ ಕುಂತು ಆದೇಶವನ್ನು ಹೊರಡಿಸ್ತಾರ. ಅಲ್ಲಿ ಅವರು ಒಂದು ಜವಾಬ್ದಾರಿ ಸ್ಥಾನದೊಳಗ ಅಲ್ಲಿಯ ಭಾಷಿಕರು ಹೋರಾಟಗಾರ ಅದಾರ. ಆದ್ರೆ ಇಲ್ಲಿಯ ಪರಿಸ್ಥಿತಿ ಏನಾಗೈತೆ ಅಂದ್ರ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಹೋರಾಟ ಮಾಡುವುದ್ರ ಮುಖೇನವಾಗಿ ತಮ್ಮ ಬೇಡಿಕೆಗಳನ್ನ ಪೂರೈಸ್ಕೊಳ್ಬೇಕಾಗೈತೆ ಅನ್ನುವಂಥದ್ದು ಪರಿಸ್ಥಿತಿ ಆಗಿದೆ. ಇವತ್ತು ಒಂದು ಉದಾಹರಣೆ, ಬೆಳಗಾವಿ ಒಳಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಒಳಗ ಅಧಿಕೃತವಾಗಿ ಘೋಷಣೆ ಮಾಡಿಸ್ಬೇಕಂತ ಹೇಳಿ ಕೇವಲ ಕರ್ನಾಟಕ ರಕ್ಷಣಾ ವೇದಿಕೆ ಅವಾಗಿನ ಜಿಲ್ಲಾಧ್ಯಕ್ಷರಾಗಿರುವಂತ ರಾಜು ಟೋಪನ್ ಅವರ ನೇತೃತ್ವದೊಳಗಡೆ ಹೋರಾಟ ಕೈಗೆತ್ತಿಕೊಂಡು 20 ದಿನಗಳಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯನ ಘೋಷಣೆ ಮಾಡಿಸಿದೀವಿ. ಬೆಳಗಾವಿಯ ಒಂದು ಸುವರ್ಣ ಸೌಧದ ವಿಚಾರ ಆಗಿರಬಹುದು, ಬೆಳಗಾವಿ ಒಳಗ ಅಧಿವೇಶನ ನಡೆಸೋ ವಿಚಾರದೊಳಗ ಕರ್ನಾಟಕ ರಕ್ಷಣಾ ವೇದಿಕೆ ಪಾತ್ರ ಬಹಳ ದೊಡ್ಡದಿದೆ. ಬೆಳಗಾವಿ ಒಳಗಡೆ ಬೆಳಗಾವಿ ನಗರ ಮತ್ತು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಪ್ರತಿಫಲವಾಗಿ ಬಹಳಷ್ಟು ಕೂಡ ಅಭಿವೃದ್ಧಿಯ ವಿಚಾರದೊಳಗೂ ಕೂಡ ನಮ್ಮ ಸಂಘಟನೆ ಬಹಳ ಮುಂಚೆನೆ ಇಟ್ಕೊಂಡು ಕೆಲಸ ಮಾಡಿದೆ. ಆ ಒಂದು ಹೋರಾಟದ ಪ್ರತಿಫಲವಾಗಿ ಎಷ್ಟೋ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಎಷ್ಟೋ ನಮ್ಮ ಸಂಘಟನೆಯ ಮುಖಂಡರುಗಳು, ಪದಾಧಿಕಾರಿಗಳು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಆ ಒಂದು ಹೋರಾಟದ ಪ್ರತಿಫಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬರೀ ಕನ್ನಡ ಪರ ಹೋರಾಟಕ್ಕಷ್ಟೇ ಸೀಮಿತ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನಿಗೆ ಯಾವುದೇ ಸಮಸ್ಯೆ ತೊಂದರೆ ಆದ್ರೂ ಕೂಡ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಹುಮುಖ್ಯವಾದಂತ ಪಾತ್ರವನ್ನ ವಹಿಸ್ಕೊಂಡು ಕೆಲಸ ಮಾಡ್ತದ. ಇವತ್ತು ಬೆಳಗಾವಿ ಒಳಗನ ಉದ್ಯೋಗ ಬಹಳಷ್ಟು ಅನ್ಎಂಪ್ಲಾಯ್ಮೆಂಟ್, IT-BT ಒಂದು ಸ್ಟ್ರೈಕ್ ನಡತೈತ್ರಿ. ಸೊ ಅದು ಏನೂ ಆಗತ್ತಿಲ್ಲ. ಮತ್ತೆ ಇಲ್ಲಿ ಮಂದಿಗೆ ಇಲ್ಲಿ ಅವಕಾಶ ಸಿಗತ್ತಿಲ್ಲ, ಬೇರೆ ಊರಿಗೆ ಹೊಂಟಾರು. ಅವ್ರಿಗೆ ಅದ್ರ ಬಗ್ಗೆ ಅಂದ್ರೆ ಅದನ್ನ ನಿರಂತರವಾಗಿ ಹಿಂಗ್ ನಡ್ಕೊಂಡ ಅದಕ್ಕೇನು ಸೊಲ್ಯೂಷನ್ ಇಲ್ಲ. ಬೆಳಗಾವಿ ರಾಜ್ಯದ 2ನೇ ರಾಜಧಾನಿ, ಭೌಗೋಳಿಕ ಒಳಗ ಅತ್ಯಂತ ದೊಡ್ಡ ಜಿಲ್ಲೆ. ನಾವು ಕೂಡ ಈ ವಿಚಾರದೊಳಗೆ ಒಂಥರ ಬೆಳಗಾವಿ ಜಿಲ್ಲೆ ಇಂಜಿನಿಯರ್ಗಳ ಪ್ರೊಡಕ್ಷನ್ ಫ್ಯಾಕ್ಟರಿ ಅಂತಾನೆ ಹೇಳ್ಬೇಕಾಗತ್ತೆ. ಸಾಕಷ್ಟು ಸಾವಿರಾರು ಲಕ್ಷಾಂತರ
ಪ್ರತಿ ವರ್ಷ ವಿದ್ಯಾರ್ಥಿಗಳು ಇಂಜಿನಿಯರ್ನ ಮುಗಿಸಿ ಬೇರೆ ಬೇರೆ ವ್ಯಾಸಂಗ ಮುಗಿಸ್ಕೊಂಡು ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಬಹಳಷ್ಟು ಒಂದು ಉದ್ಯೋಗ ಅವಕಾಶವನ್ನ ಹುಡುಕಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರಂತ ಪ್ರದೇಶಗಳಲ್ಲಿ ಹೋಗ್ತಾ ಇದ್ದಾರೆ. ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬಹುದಿನಗಳ ಹೋರಾಟ ಕೂಡ ಹೌದು, ಬಹುದಿನಗಳ ಕನಸು ಕೂಡ ಹೌದು. ಇಲ್ಲಿ ಬೆಳಗಾವಿಯಲ್ಲೂ ಕೂಡ ಈ ಒಂದು ಮಕ್ಕಳಿಗೆ, ಯಾಕಂದ್ರ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಆ ದೂರಿನ ಪ್ರದೇಶಗಳಲ್ಲಿ ಹೋದ್ರೆ ಇಲ್ಲಿ ತಂದೆ ತಾಯಿಗೆ ಇದನ್ನ ಅವ್ರನ್ನ ಇಲ್ಲಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ನಮ್ಮ ಭಾಗದ ಮಕ್ಕಳು ನಮ್ಮಲ್ಲೇನೆ ಒಂದು ಉದ್ಯೋಗಗಳನ್ನ ಸಿಗ್ಬೇಕು ಅಂತ ಹೇಳಿ ಒಳ್ಳೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ, ದೊಡ್ಡ ದೊಡ್ಡ ಉದ್ಯಮಗಳು, ITBT ಕಂಪನಿಗಳು ಇಲ್ಲಿ ಬೆಳಗಾವಿಗೆ ಬರ್ಬೇಕು ಅಂದ್ರ ಇಲ್ಲಿ ನಮ್ಮವರಿಗೆ ಉದ್ಯೋಗ ಅವಕಾಶ ಇವತ್ತು ಬೇರೆ ಬೇರೆ ನೋಡ್ರಿ, ನಾವು ಬರ್ಲಿ ಅಂತ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದೀವಿ. ಬೆಳಗಾವಿಯ ಒಂದೇ ಭಾರತದ ವಿಚಾರದಾಗ ಆಗಿರ್ಬಹುದು, ಬೆಳಗಾವಿಯ ರೈಲು ನಿಲ್ದಾಣದ ಬಗ್ಗೆ ಆಗಿರ್ಬೋದು, ಬೆಳಗಾವಿಯ ವಿಮಾನ ನಿಲ್ದಾಣದ ಮೇಲ್ದರ್ಜನೆಗೆ ಆಗಿರ್ಬೋದು, ಬೆಂಗಳೂರಂತ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಉತ್ತರ ಭಾರತೀಯರು ತುಂಬೋಗಿದ್ದಾರೆ. ಎಲ್ಲಾ ಇದ್ರೊಳಗೂ ಕೂಡ ಇವತ್ತು ನೋಡ್ಬೋದು ನೀವು ಕೇಂದ್ರೀಯ ಕಚೇರಿಗಳಲ್ಲಾಗಿರ್ಬಹುದು, ಮತ್ತೆ ಈ ITBT ಇಲಾಖೆಗಳಲ್ಲಾಗಿರಬಹುದು, ಬ್ಯಾಂಕಿಂಗ್ ಆಗಿರಬಹುದು, ಬ್ಯಾಂಕ್ ನಲ್ಲೂ ಕೂಡ ಸಂಪೂರ್ಣವಾಗಿ ಆ ಭಾಗದ ಜನರನ್ನ ಹಾಕ್ತಾ ಇದಾರೆ. ಇದರಿಂದ ಕನ್ನಡಿಗರು ಎಲ್ಲೋ ಒಂದ್ ಕಡೆ ಉದ್ಯೋಗದಿಂದ ವಂಚಿತರಾಗ್ತಾ ಇದಾರೆ. ಇಂಥದ್ದಾಗೋದ್ರಿಂದ ಇದು ಮುಂದಿನ ಕನ್ನಡದ ಮಕ್ಕಳ ಮೇಲೆ ಬಹಳ ಮಾರಕವಾಗಿ ಪರಿಣಾಮ ಬೀರ್ತದೆ. ಇಲ್ಲ ಅಂತಂದ್ರೆ ಬಹಳ ನಾವು ಅದಕ್ಕೆ ಕರ್ನಾಟಕ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಾರಾಯಣಗೌಡರು ಬಹುದಿನಗಳ ನಿರಂತರವಾದಂತ ಒಂದು ಹೋರಾಟವನ್ನ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ಬೇಕು. ಇಲ್ಲಿ ಆ ಜಾರಿ ಆಯ್ತು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ನೆಲದೊಳಗ ಒಂದು ಉದ್ಯೋಗದೊಳಗ ಪ್ರಾಧಾನ್ಯತೆ ಸಿಗ್ತದ. ಉದ್ಯೋಗದೊಳಗ 80-90% ನಮ್ಮ ನಾಡಿನ ಮಕ್ಕಳಿಗೆ ಎಲ್ಲಾ ಇಲಾಖೆಯೊಳಗ ಎಲ್ಲಾ ರಂಗದೊಳಗೂ ಕೂಡ ಉದ್ಯೋಗ ಸಿಗ್ತದ ಅಂತ ಹೇಳಿ ನಾವು ಕೂಡ ಹೋರಾಟವನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಮಾನಗಳಲ್ಲಿ ಆ ಹೋರಾಟವನ್ನ ಬಹಳ ದೊಡ್ಡ ಮಟ್ಟಕ್ಕೆ ಒಯ್ಬೇಕು. ಯಾವ ರೀತಿ ಕನ್ನಡದ ನಾಮಫಲಕದ ಹೋರಾಟ ವಿಚಾರದೊಳಗಡೆ ಕರವೇ ಏನಂತ ತೀರ್ಮಾನ ತಗೊಂಡಿತ್ತು, ಕರವೇ ಯಾವ ರೀತಿಯಾದಂತ ಹೋರಾಟವನ್ನ ಮಾಡಿತ್ತು, ಆ ಹೋರಾಟಕ್ಕ ಮಣಿದು ಸರ್ಕಾರ ಇಮಿಡಿಯೇಟ್ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿ ತಕ್ಷಣವೇ ಇಡೀ ರಾಜ್ಯದೊಳಗ ಎಲ್ಲಾ ನಾಮಫಲಕಗಳು, ಜಾಹೀರಾತು ಫಲಕಗಳು ಶೇಕಡಾ ಕರ್ನಾಟಕದ 60-70% ಕನ್ನಡದೊಳಗೆ ಇರ್ಬೇಕು ಅಂತ ಹೇಳಿ ಎಂತ ಹೋರಾಟ ಇತ್ತು, ಅಂತ ಹೋರಾಟ ಮಾಡ್ಬೇಕು ಅಂತ ಹೇಳಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ತಕ್ಷಣವೇ ಜಾರಿ ಆಗ್ಬೇಕು ಅಂತ ಹೇಳಿ ಒಂದು ವೇದಿಕೆ ತಯಾರಾಗ್ತಾ ಇದೆ. ಆ ಹೋರಾಟಕ್ಕೆ ಎಲ್ಲಾ ಕೂಡ ಕರವೇ ಕಾರ್ಯಕರ್ತರು ತಯಾರಿ ಆಗ್ತಾ ಇದ್ದಾರೆ. ಆ ಹೋರಾಟ ಮಾಡುವುದರ ಮುಖಾಂತರವಾಗಿ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಕನ್ನಡದ ಮಕ್ಕಳಿಗೆ ನಮ್ಮಲ್ಲಿ ಉದ್ಯೋಗ ಅವಕಾಶ ದೊರಕ್ತದ. ನಮ್ಮವರು ನಮ್ಮಲ್ಲಿ ಮಾಲೀಕರಾಗ್ತಾ ಇದಾರೆ. ಈಗೇನು ಬೇರೆಯವರು ಅತಿಥಿಗಳ ಮಾಲೀಕರಾಗ್ತಾ ಇದಾರೆ, ನಾವು ಕಾರ್ಮಿಕರಾಗ್ತಾ ಇದೀವಲ್ಲ, ನಮ್ಮವರು ನಮ್ಮಲ್ಲಿ ಮಾಲೀಕರ ಆತಂದ್ರೆ ಒಂದು ಇಡೀ ರಾಜ್ಯ ಬಾರಿ ಬಲಿಷ್ಠ ಆಗ್ತದ, ಸದೃಢ ಆಗ್ತದ ಅನ್ನೋ ಕಾರಣಕ್ಕಾಗಿ ನಾವು ಕನ್ನಡಿಗರನ್ನ ಒಗ್ಗಡಿಸುವಂತ ಕೆಲಸ, ಕನ್ನಡದ ಮಕ್ಕಳಿಗೆ ಒಂದು ನಿಜವಾದ ಅವ್ರಿಗೆ ನಿಜವಾಗಿಯೂ ಅವ್ರಿಗೆ ಅವ್ರ ಮೇಲೆ ಕಾಳಜಿಯನ್ನ ಇಟ್ಕೊಂಡು ಅವ್ರಿಗೆ ಪ್ರಾಮಾಣಿಕವಾದಂತ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಯಾಕಂದ್ರ ಈಗ ITBT ಅಂತ ತಗೊಂಡ್ರನ ಇನ್ಫೋಸಿಸ್ ಆಗಿರ್ಬೋದು, ಇನ್ನೊಂದಿಷ್ಟು ಸ್ಟಾರ್ಟ್ಅಪ್ ಕಂಪ್ನಿಗಳಾಗಿರ್ಬೋದು, ಇದು 2ನೇ ರಾಜಧಾನಿಯಾಗಿ ಇಲ್ಲಿ ಬರೋದು ಕೈ ತಪ್ಪಿ ಹುಬ್ಳಿ ಹೋಗ್ಯಾವ ಅನ್ನೋದೊಂದು ಮಾತುಕತೆ ಇತ್ತು. ಹೌದು, ಬೆಳಗಾವಿ ಗಡಿ ವಿಚಾರ ಇಲ್ಲಿ ನೋಡ್ರಿ, ನಾವು ಯಾವತ್ಲೂ ಕೂಡ ಇಲ್ಲಿ ಗಡಿ ವಿಚಾರ ಸಂಬಂಧಪಟ್ಟಂಗ ನಾವು ಖ್ಯಾತಿಯನ್ನ ತಗೊಂಡಿಲ್ಲ. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರು ಯಾವ ಭಾಷೆಯನ್ನ ವಿರೋಧಿಸುವುದಿಲ್ಲ, ಯಾವ ಭಾಷಿಕರ ವಿರೋಧಿಗಳು ಅಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ಯಾರು ಕನ್ನಡಿಗರನ್ನ ಕರ್ನಾಟಕವನ್ನ ವಿರೋಧಿಸ್ತಾರೋ ಅಂತವ್ರಿಗೆ ಮಾತ್ರ ನಾವು ಪಕ್ಕಾ ವಿರೋಧಿಗಳಂತ ಹೇಳ್ತೇವೆ. ನಮ್ಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗಡೆ ಕೂಡ ಸಾಕಷ್ಟು ಬೇರೆ ಭಾಷಿಕರು, ಜಿಲ್ಲಾ ಉಪಾಧ್ಯಕ್ಷರದಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅದಾರ, ತಾಲೂಕು ಅಧ್ಯಕ್ಷರು ಬೇರೆ ಭಾಷಿಕರುಗಳದಾರ. ಆದ್ರೆ ಇವತ್ತು ನಾವ್ಯಾವುದು ಕೂಡ ಅವ್ರನ್ನ ವಿರೋಧಿಸಿಲ್ಲ, ಭಾಷೆಯನ್ನ ವಿರೋಧಿಸಿಲ್ಲ, ಆ ಭಾಷಿಕರನ್ನ ವಿರೋಧಿಸಿಲ್ಲ, ಅವ್ರನ್ನೆಲ್ಲ ನಾವು ಪ್ರೀತಿಯಿಂದ ನೋಡ್ಕೋತೀವಿ. ಆದ್ರೆ ಇವತ್ತು ಕೆಲವೊಂದು ಬೆಳ್ಳನಿಕೆಯಷ್ಟಿರುವಂತ ಮಹಾರಾಷ್ಟ್ರ ಏಕೀಕರಣ ಸ್ವಯಂ ಘೋಷಿತ ನಾಯಕರು, ಶಿವಸೇನೆಯ ಗುಂಡಾಗಳಿಂದ ಇಲ್ಲಿ ನಮ್ಮ ಜಿಲ್ಲೆ ವಂಚಿತರಾಗ್ತದೆ. ಇಲ್ಲಿ ಆಗುವಂತ ಅವ್ರು ಮಾಡುವಂತ ಪುಂಡಾಟ
ವಹಿವಾಟಿಕೆಯಿಂದ, ಅವರ ಮಾಡುವಂತ ದಬ್ಬಾಳಿಕೆಯಿಂದ, ಅವರ ಮಾಡುವಂತ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವುದರಿಂದ ನಮ್ಮ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅದು ಒಂದು ಬೆಳಗಾವಿಯ ಗಡಿ ವಿಚಾರದೊಳಗಡೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಇಂಥದೊಂದು ಏನಾದ್ರೂ ಬಂದಾಗ ಬೇರೆ ಮಟ್ಟದೊಳಗಡೆ ಬೇರೆಯವರ ಒಂದು ಮೇಲೆ ಇದು ಬೇರೆ ರೀತಿಯಾದಂತ ಪರಿಣಾಮ ಬೀರಿ ಸಾಕಷ್ಟು ಉದ್ಯೋಗಗಳಲ್ಲಿ, ಸಾಕಷ್ಟು ಕಂಪನಿಗಳಿಂದ ಬೆಳಗಾವಿ ಜಿಲ್ಲೆ ವಂಚಿತ ಆಗಿದೆ. ಯಾರೋ ಒಬ್ಬರ ಮಾಡಿದ ತಪ್ಪಿಗೆ ನಮ್ಮ ಇಡೀ ಸಂಪೂರ್ಣ ಜಿಲ್ಲೆ ಆ ಒಂದು ಇದನ್ನ ಒಂದು ವಂಚಿತರಾಗ್ತಾ ಇದ್ದೀವಿ. ಸಂಪೂರ್ಣ ಜಿಲ್ಲೆಯ ಮಕ್ಕಳು ಅದರಿಂದ ವಂಚಿತರಾಗ್ತಾ ಇದೀವಿ. ಇವತ್ತು ನಾಡದ್ರೋಹಿಗಳು ಮಾಡೋದ್ರಿಂದ ಇಲ್ಲಿ ಬರುವಂತ ಕಂಪ್ನಿಗಳು ಕೂಡ ಬರ್ತಾ ಇಲ್ಲ. ಹಾಗಾಗಿ ಅದಕ್ಕ ಈ ಒಂದು ಸಂದರ್ಭದೊಳಗಡೆ ನಾವು ಅದನ್ನ ಬಹಳಷ್ಟು ಸೂಕ್ಷ್ಮವಾಗಿ ಅದನ್ನ ಗಮನಿಸಿ ಸರಿಯಾದಂತ ನಾವು ಕ್ರಮವನ್ನ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಇದನ್ನ ನಾವು ಎದುರಿಸ್ಬೇಕಾಗ್ತದ. ಅದಕ್ಕ ಸರ್ಕಾರ ಮತ್ತು ಇಲ್ಲಿಯ ಜಿಲ್ಲಾಡಳಿತ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಇದ್ರ ಬಗ್ಗೆ ಬಹಳಷ್ಟು ಜವಾಬ್ದಾರಿಯನ್ನ ತಗೊಂಡು ಬೆಳಗಾವಿ ಜಿಲ್ಲೆಗೆ ಯಾರಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆಯೋ, ಬೆಳಗಾವಿ ಜಿಲ್ಲೆಗೆ ಯಾರಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದಾವೋ, ಬೆಳಗಾವಿ ಜಿಲ್ಲೆ ಯಾವ್ದಿಂದನೂ ಕೂಡ ಈ ಉದ್ಯಮಗಳಿಂದ ದೂರ ಉಳಿತಾ ಇದೆಯೋ ಅಂತವ್ರ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ಅದನ್ನ ನಿಷೇಧ ಮಾಡಿಸ್ಬೇಕು, ಅಂತವ್ರನ್ನ ಗಡಿಪಾರ್ ಮಾಡ್ಬೇಕು. ಅಂದ್ರೆ ಬೆಳಗಾವಿ ಜಿಲ್ಲೆ ಇನ್ನು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತದೆ. ಯಾಕಂದ್ರ ಬೆಳಗಾವಿ ಜಿಲ್ಲೆಗೆ 3 ರಾಜ್ಯಗಳ ಸಂಪರ್ಕದ ಕೊಂಡಿ. ಇಲ್ಲಿ ಬಹಳಷ್ಟು ಜನ ಇಲ್ಲಿ ಬರ್ಲಿಕ್ಕೆ, ಯಾಕಂದ್ರೆ ಇಲ್ಲಿಯ ವಾತಾವರಣ, ಇಲ್ಲಿಯ ಒಂದು ಒಳ್ಳೆ ಊಟ ಆಗಿರ್ಬೋದು, ಇಲ್ಲಿಯ ನೀರಾಗಿರ್ಬೋದು, ಬಹಳಷ್ಟು ಒಂದು ಒಳ್ಳೆಯ ವಾತಾವರಣ ಇದೆ. ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 3 ರಾಜ್ಯಗಳನ್ನ ಸಂಪರ್ಕಿಸುವಂತ ಕೊಂಡೆ ಬಹಳ ದೊಡ್ಡ ಒಂದು ಉದ್ಯಮದ ಜಿಲ್ಲೆಯಾಗಿ ಬೆಳೀತದ. ಅದನ್ನ ಆ ಒಂದು ಬೇರೆ ಯಾರೋ ಒಬ್ಬರಿಂದ ಇದನ್ನ ನಾವು ಕಳ್ಕೊತಾ ಇದೀವಿ ಅಂತ ನನ್ನ ಅನಿಸಿಕೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಹೋರಾಟದ ಬಗ್ಗೆ ಮಾತಾಡಕ್ ಬಂದ್ರೆ, ಒಂದು ಹೋರಾಟ ಮಾಡಕಂತ ಒಂದಿಷ್ಟು ನಿಮ್ದು ಸಂಘಟನೆ ಇರ್ತೈತ್ರಿ, ಆಮೇಲೆ ಎಷ್ಟು ರಿಸ್ಕ್ ಇರ್ತೈತಿ, ನಿಮ್ದು ಫ್ಯಾಮಿಲಿ ಇರ್ತೈತಿ. ಸೊ ನಿಮ್ಗೆ ಅಲ್ಲಿ ಏನೂ ಆಗ್ಬೋದು, ಆ ಮೂಮೆಂಟ್ ಅದೇನು ಪ್ರೆಡಿಕ್ಟ್ ಮಾಡಕ್ ಬರೋದಿಲ್ಲ. ಸೊ ನೀವು ಒಂದು ಫ್ಯಾಮಿಲಿ ಪರ್ಸ್ಪೆಕ್ಷನ್ ಇಂದ ನೋಡಿದ್ರೆ ಹೋರಾಟ ಎಷ್ಟು ಸರಿ ಅನಿಸ್ತೈತಿ ನೀವು? ಇಲ್ಲ, ನಾವು ಕುಟುಂಬನೂ ಅಷ್ಟೇ ಮುಖ್ಯ, ನಮ್ಮ ರಾಜ್ಯನೂ ಕೂಡ ಅಷ್ಟೇ ಮುಖ್ಯ, ನಮ್ಮ ಭಾಷೆನೂ ಕೂಡ ಅಷ್ಟೇ ಮುಖ್ಯ. ಭಾಷಾ ವಿಚಾರದವಾಗಿ ರಾಜ್ಯಕ್ಕ, ನಾಡಿಗಾಗಿ, ಜಲಕ್ಕ ಏನಾದ್ರೂ ಧಕ್ಕೆ ಬಂತು ಅಂದ್ರೆ ಹೋರಾಟದ ಹಾದಿ ಅನಿವಾರ್ಯ. ಆ ಹೋರಾಟದ ಮುಖೇನವಾಗಿ ನಾವು ಸರ್ಕಾರಗಳನ್ನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಒತ್ತಾಯಿಸಬಹುದು. ಅದರ ಜೊತೆ ಕುಟುಂಬನೂ ಕೂಡ ಅಷ್ಟೇ ಪ್ರಾಮುಖ್ಯತೆ. ಕುಟುಂಬಕ್ಕೂ ಕೂಡ ನಾವು ಯಾವುದೇ ಕಾರಣಕ್ಕ ಬಿಟ್ಕೊಡುವಂತ ಮಾತಿಲ್ಲ, ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಹಾಗಾಗಿ ನಾವು ಹೋರಾಟದ ವಿಚಾರದ ನಾಡು ನುಡಿ ವಿಚಾರಕ್ಕೆ ಬಂದಾಗ ನಾವು ಮೊದಲು ಪ್ರಾಧಾನ್ಯತೆಯನ್ನ ನಮ್ಮ ನಾಡಿಗಾಗಿ, ನಮ್ಮ ನುಡಿಗಾಗಿ, ನಮ್ಮ ನೆಲಕ್ಕಾಗಿ, ನಮ್ಮ ಜಲಕ್ಕಾಗಿ ನಾವು ಪ್ರಾಧಾನ್ಯತೆಯನ್ನ ಕೊಟ್ಟು ನಾವು ಎಂತ ಹೋರಾಟಕ್ಕೂ ಕೂಡ ನಾವು ತಯಾರಾಗಿರ್ತೀವಿ. ಸೊ ಕರ್ನಾಟಕದಾಗ ಅದ್ದೂರಿ ರಾಜ್ಯೋತ್ಸವದ ಬಗ್ಗೆ ಮಾತಾಡ್ಬೇಕಂತಂದ್ರ, ಇಲ್ಲಿ ಅದ್ದೂರಿ ರಾಜ್ಯೋತ್ಸವ ಅಂತ ಬಂದಾಗ ಎಲ್ಲಾ ಯುವಕರಿಗೆ ಒಂದ್ ಸ್ವಲ್ಪ ಬಹಳ ಇದಿರ್ತೈತಿ. ಸೊ ಅದಕ್ಕೆ ಸರ್ಕಾರ ಎಷ್ಟು % ಸಪೋರ್ಟ್ ಮಾಡ್ತೈತಿ ರಾಜ್ಯೋತ್ಸವವನ್ನು ನಡೆಸ್ಕೊಡ್ಲಿಕ್ಕೆ? ಬೆಳಗಾವಿ ಇಲ್ಲಿ ನವೆಂಬರ್ 1 ಇನ್ನೂ 3 ತಿಂಗಳ ಇನ್ನೂ ಬರಾತೈತಿ. ಇದ್ರ ಇನ್ನೂ 3 ತಿಂಗಳ ಐತಿ ಅಂತಂದ್ರೆ ಒಂಥರ ಬೆಳಗಾವಿ ನಗರದ ಯುವಕರಿಗಂತೂ ರೋಮಾಂಚನ ಆಗ್ತದ. ಎಲ್ಲಾರ ಕೂದಲುಗಳ ನೆಟ್ಟಗಾಗ್ತಾವ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕಂದ್ರ ಇಲ್ಲಿ ಏನೋ ಒಂಥರ ನವೆಂಬರ್ 1 ರಾಜ್ಯೋತ್ಸವ ಅಂತಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಕನ್ನಡಿಗನಿಗೂ ಆ ಒಂದು ಆತುರತೆ, ಆ ಒಂದು ನವೆಂಬರ್ 1 ಯಾವಾಗ ಬರ್ತದ ಅಂತ ಹೇಳಿ ಕಾಯ್ತಾ ಇರ್ತಾರ. ನಿಜವಾಗ್ಲೂ ನಾ ಈ ಸಂದರ್ಭದೊಳಗಡೆ ಬೆಳಗಾವಿ ನಗರದ ಎಲ್ಲಾ ಕನ್ನಡ ಯುವಕ ಮಂಡಳಿಗಳನ್ನ ನಾನು ಅಭಿನಂದಿಸ್ತೀನಿ. ಅವರ ತ್ಯಾಗ, ಅವರ ಈ ವಿಚಾರದೊಳಗ ಅವರ ಶ್ರಮ ಬಹಳ ದೊಡ್ಡ ಮಟ್ಟಕ್ಕಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರ ವರ್ಷ ತುಂಬಾ ಮಾಡ್ತಾರ, ಆದ್ರೆ ಇವತ್ತು ರಾಜ್ಯೋತ್ಸವದ ಮೆರವಣಿಗೆ ಈ ಮಟ್ಟಕ್ಕೆ ತಗೊಂಡು ಹೋಗಿದೆ. ವಿಶೇಷವಾಗಿ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ಬೇಕು. ಬೆಳಗಾವಿ ಒಳಗಡೆ ಕೆಲವೊಂದು ಪುಟಗಳು, ಕನ್ನಡ ಪರವಾಗಿರುವಂತ ಪುಟಗಳು ಕೂಡ ಅವ ದೊಡ್ಡ ಶ್ರಮ ಇದೆ. ಅವರು ಕೂಡ ವರ್ಷಗಂಟ್ಲೆ ಬರೀ ಕನ್ನಡ ಹೋರಾಟ ವೇದಿಕೆ ನಿಂತು ಹೋರಾಟ ಮಾಡ್ತಿರ್ಬೋದು, ಆದ್ರೆ ಕೆಲವೊಂದು ಕನ್ನಡದ ಪುಟಗಳು
ವರ್ಷ ತುಂಬಾ ಒಂದು ಸಾಮಾಜಿಕ ಜಾಲತಾಣದ ಕ್ರಾಂತಿ ಹಬ್ಬಿಸ್ತಾರ. ನವೆಂಬರ್ 1 ಬರ್ತೈತಂದ್ರ ಈ ಮಟ್ಟಕ್ಕ ಜನ ಸೇರ್ತಾವಂದ್ರೆ ಆ ಎಲ್ಲಾ ಪುಟಗಳಿಗೂ ಕೂಡ ಅದರ ಅದರ ಶ್ರೇಯಸ್ ಹೋಗ್ಬೇಕಂತೇನೆ. ಆ ಮೆರವಣಿಗೆ ವಿಚಾರ ಬಂದಾಗ ಇಲ್ಲಿ ಯುವಕ ಮಂಡಳಿಗಳು, ಬೆಳಗಾವಿ ನಗರದ 58 ವಾರ್ಡ್ನ ಯುವಕ ಮಂಡಳಗಳು, ಬೆಳಗಾವಿ ತಾಲೂಕಿನ ವಿವಿಧ ಗ್ರಾಮಗಳಿಂದನೂ ಬರುವಂತ ಯುವಕ ಮಂಡಳಗಳ ರೂಪಕ ವಾಹನಗಳನ್ನ ಪಾಪ ಅವ್ರು 1 ತಿಂಗಳದಿಂದನೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಅಲ್ಲಿ ಇಲ್ಲಿ ಸಹಕಾರವನ್ನ ಪಡ್ಕೊಂಡು ನಮ್ಮ ಮೆರವಣಿಗೆ ವಿಶೇಷವಾಗಿರ್ಬೇಕು ಅಂತೇಳಿ. ಯಾಕಪ್ಪ ಅಂತಂದ್ರ ಇವತ್ತು ಬೆಳಗಾವಿ ರಾಜ್ಯೋತ್ಸವನ ನೋಡ್ಲಿಕ್ಕೆ ಬೇರೆ ಬೇರೆ ರಾಜ್ಯದ ಕನ್ನಡಿಗರು ಬರ್ತಾ ಇದಾರೆ. ಈ ಸರಿ ಅಂತೂ ದೇಶ ವಿದೇಶದ ಕನ್ನಡಿಗರು ಬೆಳಗಾವಿಯ ರಾಜ್ಯೋತ್ಸವನ್ನ ನೋಡಕ್ ಬಂದಿದ್ರು. ಹೆಂಗ ಮೈಸೂರಿನ ವಿಶ್ವವಿಖ್ಯಾತ ದಸರಾ ಮೆರವಣಿಗೆ ಯಾವ ರೀತಿಯಲ್ಲಿ ಜನ ಹೋಗ್ತಾರ, ವಿಶ್ವದ ಜನ ನೋಡ್ಲಿಕ್ಕೆ ಹೋಗ್ತಾರೋ, ಹಂಗ ರಾಜ್ಯೋತ್ಸವದ ಮೆರವಣಿಗೆಯನ್ನ ನೋಡ್ಲಿಕ್ಕೆ ಈ ರಾಜ್ಯದ ಈ ಎಲ್ಲಾ ಜಿಲ್ಲೆಯ ಜನ, ಬೇರೆ ಬೇರೆ ರಾಜ್ಯದಲ್ಲಿರುವಂತ ಕನ್ನಡಿಗರು, ವಿದೇಶದ ಕನ್ನಡಿಗರು ಈ ಸರಿ ಬಂದು ಈ ಮೆರವಣಿಗೆಯನ್ನ ನೋಡ್ತಾರಂದ್ರ ಅರ್ಥಗರ್ಭಿತವಾದಂತ, ಅರ್ಥಪೂರ್ಣವಾದಂತ ಅದ್ಭುತದ ಮೆರವಣಿಗೆ. ಲಕ್ಷದ ಗಂಟ್ಲೆ ಜನ ಈ ಮೆರವಣಿಗೆಯಲ್ಲಿ ಸೇರ್ತಾರೆ. ಅದಕ್ಕ ಈ ಒಂದು ಮೆರವಣಿಗೆ ಬೆಳಗಾವಿ ಜಿಲ್ಲೆ ಹೆಸರನ್ನ ದೊಡ್ಡ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಹೇಳಿ ಇಲ್ಲಿ ಯುವಕ ಮಂಡಳಿಗಳು ನಿರಂತರವಾಗಿ 1 ತಿಂಗಳದಿಂದನೂ ಕೂಡ ವ್ಯವಸ್ಥಿತವಾದಂತ ಒಂದು ರೂಪರೇಷೆಗಳನ್ನ ಮಾಡಿ ಅದಕ್ಕ ವಿಶೇಷವಾದಂತ ರೂಪಕ ವಾಹನಗಳನ್ನ ತಯಾರು ಮಾಡೋದ್ರ ಮುಖಾಂತರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ 1ನೇ ತಾರೀಕು ಮೆರವಣಿಗೆ ಒಳಗ ರೂಪಕ ವಾಹನಗಳ ಜೊತೆ ಒಂದು ಧ್ವನಿವರ್ಧಕಗಳ ಮುಖಾಂತರ ಒಂದು ರಾಜ್ಯೋತ್ಸವದ ಕಳೆಯನ್ನ ಹೆಚ್ಚಿಸುವಂತವ್ರು ನಮ್ಮ ಬೆಳಗಾವಿ ನಗರದ ಕನ್ನಡದ ಯುವಕ ಮಂಡಳಿಗಳಂತ ಹೇಳ್ಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ಮತ್ತೆ ಇಡೀ ನಮ್ಮ ಎಲ್ಲ ಒಂದು ಅಲ್ಲಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೂಡುವಂತ ಕನ್ನಡಿಗರಿಗೂ ಕೂಡ ಈ ಒಂದು ವಿಶೇಷವಾದಂತ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸೊ ಒಂದಿಷ್ಟು ಸಂಘಟನೆಗಳು ಮಾತುಕತೆ ಅದಾವನ, ರಾಜ್ಯೋತ್ಸವಕ್ಕೆ ಸೇರೋ ಮಂದಿ ಬೆಳಗಾವದಾಗ ಒಂದೇನೋ ಕನ್ನಡ ಪರ ಇಶ್ಯೂ ನಡೆದೈತಂದಾಗ ಅಲ್ಲಿ ಬರೋ ಮಂದಿ ಇಲ್ಲಿ ಬರೋದಿಲ್ಲ, ಹೋರಾಟ ಅಂತ ನಿಂತಾಗ ಬರೋದಿಲ್ಲ. ಇದು ಯಾಕೆ ಬರೇ DJ ಐತಂತ ಬರ್ತಾರೇನ, ಬರೇ ಒಂದ್ ಸೆಲೆಬ್ರೇಷನ್ ಅಂತ ಬರ್ತಾರೇನ ಅಂತ ಒಂದ್ ಮಾತುಕತೆ ಇಲ್ಲ. ಬೆಳಗಾವಿ ವಿಚಾರದೊಳಗ ಎಲ್ಲರೂ ಕೂಡ ಬಂದ ನಿಂತು ಹೋರಾಟ ಮಾಡಿದ್ರೆ ಆ ಹೋರಾಟ ಅಂತ ಹೇಳಂಗಿಲ್ಲ. ಸಾಕಷ್ಟು ಜನ ನಮ್ಮನ್ನ ಪರದೆ ಮುಂದೆ ನಿಂತು ಕೆಲಸ ಮಾಡೋರು ಸ್ವಲ್ಪ ಜನ ಆದ್ರೆ, ಪರದೆ ಹಿಂದೆ ನಿಂತು ಕೆಲಸ ಮಾಡೋಂಥವ್ರು ಬಹಳಷ್ಟು ಜನ ಅದಾರ. ಹಂಗೆ ಕನ್ನಡಿಗರು ಅವತ್ತು ಇಲ್ಲಿಯ ನಾಡದ್ರೋಹಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಅಷ್ಟು ಜನ ಬಂದು ಇಲ್ಲೇ ನಮ್ಮ ಕನ್ನಡಿಗರ ತಾಕತ್ತು, ಕನ್ನಡಿಗರ ಶಕ್ತಿಯನ್ನ ಪ್ರದರ್ಶನ ಮಾಡ್ತೀವಿ. ಬೇರೆ ವಿಚಾರದಲ್ಲೂ ಕೂಡ ನೀವು ಹೇಳದ್ದು ಕೂಡ ಈ ವಿಚಾರದೊಳಗೆ ಸಾಕಷ್ಟು ನಮಗೂ ಕೂಡ ಮಾತುಗಳು ಬಂದಾವ. ಆದ್ರ ಆ ವಿಚಾರದೊಳಗೆ ನಾನೇನು ಅಂತದ್ದು ಅದು ಒಪ್ಪುದಿಲ್ಲ. ಬಹಳಷ್ಟು ಕನ್ನಡಿಗರು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಗ್ರಾಮಗಳಲ್ಲಿ ಇರೋದ್ರಿಂದ ಹೋರಾಟಕ್ಕ ನಾವು ಕರೆ ಕೊಟ್ಟಾಗ ಸಾಕಷ್ಟು ಜನ ಬರ್ತಾರ. ಆದ್ರೆ ಕೆಲವೊಬ್ರು ಬರಕ್ಕಾಗದವ್ರು ನಮ್ಗ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಮ್ಮನ್ನ ಬೆಣ್ತಟ್ಟುವಂತ ಕೆಲಸ, ನಮ್ಮನ್ನ ಅಭಿನಂದಿಸುವಂತ ಕೆಲಸ, ಪ್ರೋತ್ಸಾಹ ಮಾಡುವಂತ ಕೆಲಸ ಮಾಡ್ತಾರ. DJ ವಿಚಾರದೊಳಗ ಕುಣಿದು ಕುಪ್ಪಳಿಸಕ್ಕಂತೂ ಬರ್ಬೋದು, ಎಷ್ಟೋ 1%, 2% ಜನ ಬರ್ತಾರ. ಆದ್ರೆ ಅವತ್ತು ಬರುವಂತ ನಿಜವಾದ ಕನ್ನಡಿಗರು ಅಭಿಮಾನ ಇಟ್ಕೊಂಡು, ಕನ್ನಡದ ಮೇಲೆ ಪ್ರೀತಿ, ಕಾಳಜಿ, ಕಳಕಳಿ ಇಟ್ಕೊಂಡನ ಬರ್ತಾರಂತ ನಾ ಹೇಳ್ತೀನಿ. ಸೊ ಈ ವರ್ಷ ನಮ್ ಬೆಳಗಾವಿ 2 ರಾಜ್ಯೋತ್ಸವ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ಕನ್ನಡದ ದೀಕ್ಷೆ ನಾರಾಯಣಗೌಡ್ರು ಬಿಫೋರ್ ನವೆಂಬರ್ 1 ಅದೊಂದು ಫಂಕ್ಷನ್ ಮಾಡಿದ್ರಿ. ಸೊ ಅವತ್ತೊಂದು ಸ್ಟೇಟ್ಮೆಂಟ್ ಹೊರಗೆ ಬರ್ತೈತಿ ಒಬ್ಬ MES ಯುವಕ ಶುಭಂ ಶೇಳ್ಕೆ ಅವರಿಂದ. ಸೊ ಅವತ್ ನಡೆದಿದ್ ಏನಿತ್ತಲ್ಲ, ಕನ್ನಡ ದೀಕ್ಷೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದೀಕ್ಷಾ ಕಾರ್ಯಕ್ರಮ. ನಮ್ಮ 15 ತಾಲೂಕೊಳಗ ಬೆಳಗಾವಿ ಜಿಲ್ಲೆಯೊಳಗ ಒಂದು ನಾರಾಯಣಗೌಡರ ಆದೇಶದ ಮೇರೆಗೆ ಪ್ರತಿ ತಾಲೂಕಿಂದನೂ ಕೂಡ ಒಂದು 250 ಜನರನ್ನ ಸ್ವಯಂ ಸೇವಕರಂತ ಹೇಳಿ ತಯಾರು ಮಾಡಿದೀವಿ. ಯಾಕಂದ್ರೆ ನಮ್ಮ ಜಿಲ್ಲೆ ದೊಡ್ಡದು, ನಮ್ಮ ತಾಲೂಕುಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು 10,000, 15,000 ಆ ಮಟ್ಟದ ಸಂಘಟನೆ ಕಾರ್ಯಕರ್ತರು ಅದಾರ. ಅದ್ರೊಳಗ ನಾವು ಸ್ವಯಂ ಸೇವಕರಂತ ಹೇಳಿ ಪ್ರಮುಖರನ್ನ ಆರಿಸ್ಕೊಂಡು, ಸ್ವಯಂ ಸೇವಕರ ಉದ್ದೇಶ ಏನಂತಂದ್ರೆ, ನಾರಾಯಣಗೌಡರು ಕರೆ ಕೊಟ್ಟಾಗ, ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸಮಿತಿ ಆದೇಶ ಬಂದಾಗ
ಚಾಮರಾಜನಗರದಿಂದ ಹಿಡ್ಕೊಂಡು ಬೀದರ್ ವರೆಗೂ ಎಲ್ಲೇ ಯಾವುದೇ ಒಬ್ಬ ಸಾಮಾನ್ಯ ಕನ್ನಡಿಗನಿಗೆ ತೊಂದರೆ ಆದಾಗ ಅದನ್ನ ವಿರೋಧಿಸಿ ಪ್ರತಿಭಟಿಸಲಿಕ್ಕೆ, ನಾಡು ನುಡಿಗೆ ಧಕ್ಕೆ ಬಂದಾಗ ಅದನ್ನ ವಿರೋಧಿಸೋ ಸಲುವಾಗಿ ಸ್ವಯಂ ಸೇವಕರ ತಂಡವನ್ನ ರಚನೆ ಮಾಡಿದೀವಿ. ನಾಳೆ ನಾರಾಯಣಗೌಡ್ರು ಮೈಸೂರಿಗೆ ಬರ್ಬೇಕು ಅಂತಂದ್ರೆ ಆದೇಶ ಮಾಡಿದ್ರೆ ನಮಗೊಂದು ಕಟ್ಟಕಡೆಯ ಒಬ್ಬ ನಿಪ್ಪಾಣಿಯ ಗ್ರಾಮೀಣ ಪ್ರದೇಶದೊಳಗಿರುವ ನಿಪ್ಪಾಣ ಕಟ್ಟಕಡೆಯ ಹಳ್ಳಿಯೊಳಗಿರುವಂತ ಒಬ್ಬ ನಮ್ಮ ಕಾರ್ಯಕರ್ತನಿಗ ಸ್ವಯಂ ಸೇವಕರಿಗೆ ಸಂದೇಶ ಬಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಸ್ವಯಂ ಪ್ರೇರಿತವಾಗಿ ನಿಂತು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಹೋರಾಟ ಅಥವಾ ಸಭೆ ಸಮಾರಂಭ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಬರ್ಬೇಕು ವಾಪಸ್ ಅನ್ನುವಂಥದ್ದು ಸಲುವಾಗಿ ನಾವೊಂದು ಮುಂದಿನ ವಿಚಾರವನ್ನ ಇಟ್ಕೊಂಡು ನಾವೊಂದು ಸ್ವಯಂ ಸೇವಕರ ತಂಡವನ್ನ ರೆಡಿ ಮಾಡಿದ್ವಿ. ಪ್ರತಿ ತಾಲೂಕಲ್ಲೂ 250 ಜನ. ಹಾಗಾಗಿ ಅಂತವ್ರಿಗೆ ಕನ್ನಡ ದೀಕ್ಷೆಯನ್ನ ಕೊಡುದ್ರ ಮುಖಾಂತರವಾಗಿ ನಾವು ಆ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಬೆಳಗಾವಿ ನಗರದೊಳಗೆ ಮಾಡಿದ್ವಿ. ಬೆಳಗಾವಿ ನಗರದೊಳಗೆ ನಾರಾಯಣಗೌಡರು ಬಂದಾಗ ಆ ಒಂದು ಸಂದರ್ಭದಲ್ಲಿ ಈ ಸರಿ ಯಾವುದೇ ಕಾರಣಕ್ಕೂ ಕೂಡ ಕರಾಳ ದಿನಾಚರಣೆಗೆ ಅವಕಾಶ ಮಾಡಬಾರ್ದು, ಅವಕಾಶ ಮಾಡಕ್ ಕೊಡಬೇಡ್ರಿ ಅಂತ ಭಯೋತ್ಪಾದಕರನ್ನ ಗಡಿಪಾರು ಮಾಡುವಂತ ಕೆಲಸ ಮಾಡ್ರಿ, ಅದನ್ನ ನಿಷೇಧ ಮಾಡ್ರಿ ಅಂತ ಹೇಳಿ ಜಿಲ್ಲಾಡಳಿತದ ಮೇಲೆ ಸರ್ಕಾರದ ಮೇಲೆ ಒತ್ತಾಯನ್ನು ಮಾಡಿದ್ರು. ಅದನ್ನ ಕೇಳ್ಕೊಂಡಂತ ಇಲ್ಲಿಯ ಒಬ್ಬ ಗೂಂಡಾ ಅಂತಾನೆ ಹೇಳ್ಬೇಕಾಗತ್ತೆ, ಬೆಳಗಾವಿಯ ನಗರದ ಒಬ್ಬ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಒಬ್ಬ ಘಾತಕ ಮನುಷ್ಯ, ಒಬ್ಬ ಒಂದು ಇವನಿಂದ ಇಡೀ ಬೆಳಗಾವಿ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತವನು ಒಬ್ಬ ಶುಭಂ ಶೇಳ್ಕೆ ಅಂತ ಹೇಳಿ ಅವನು ನಾರಾಯಣಗೌಡ್ರ ಬಗ್ಗೆ ಬಾರಿ ಹಗುರವಾಗಿ ಮಾತಾಡ್ದ. ಅದನ್ನ ನಾವು ಕೇಳಿದ್ವಿ. ಅವನ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಹಾರಾಷ್ಟ್ರದ ಎಲ್ಲೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೂತ್ಕೊಂಡು ಆ ವಿಡಿಯೋ ಮಾಡಿ ಅದನ್ನ ಹರಿಬಿಡ್ತಾನೆ. ಅದನ್ನ ನೋಡಿ ನಾವು ಕೂಡ ಇವನಿಗೆ ಸರಿಯಾದಂತ ತಕ್ಕ ಪಾಠವನ್ನ ಕಲಿಸ್ಬೇಕು. ಯಾಕಂದ್ರೆ ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡ್ದ ಅಂದ್ರ ನಾವು ಸುಮ್ಮ ಕೂಡಾಕ್ ಬರೋದಿಲ್ಲ. ನಮ್ಮ ಅಧ್ಯಕ್ಷರಂತದ್ದು ಯಾವುದೇ ರೀತಿಯಾದಂತದ್ದು ಹೇಳಿಕೆ ಕೊಟ್ಟಿರ್ಕಿಲ್ಲ. ನಮ್ಮ ರಾಜ್ಯದೊಳಗ 1ನೇ ತಾರೀಕು ಕರಾಳ ದಿನಾಚರಣೆಗೆ ಅವಕಾಶ ಕೊಡ್ಬೇಡ್ರಿ ಅನ್ನೋದು ಒಂದು ಉದ್ದೇಶ ಅಷ್ಟಾಗಿತ್ತು. ಅದಕ್ಕ ಇವ ಅಲ್ಲೆಲ್ಲೋ ಒಂದ್ ಕುಟ್ಕೊಂಡು ವಿಡಿಯೋ ಬಿಟ್ಟಾಗ ರಣ ಹೇಳಿ ಯಾಕಂದ್ರೆ ಅವ್ನ್ ನಿಜವಾದ ತಾಕತ್ತಿತ್ತಂದ್ರೆ ನಿಜವಾದ ಅವರ ತಂದೆಗೆ ಹುಟ್ಟಿದ್ದ ಅಂದ್ರೆ ಇಲ್ಲಿ ಬಂದು ಮಾತಾಡ್ಬೇಕಾಗಿತ್ತ. ನಾವೆಲ್ಲ ಕೂಡ ನೇರವಾಗಿ ಅವ್ರ ಮನೆಗೆ ಹೋದಾಗ ಅವ್ರ ತಾಯಿ ಇದ್ರು, ಮತ್ತೊಬ್ರು ಅವ್ರ ಸಹೋದರಿ ಇದ್ರು, ಅವರು ನಾವೇನು ಕೂಡ ಮಾಡ್ಲಿಲ್ಲ. ಅವ್ರು ಯಾರು ಕೂಡ ಆ ವಿಚಾರದ ಬಗ್ಗೆ ಮಾತಾಡಿರ್ಲಿಲ್ಲ. ಅವರು ಕೂಡ ಇಲ್ಲಿಯ ಅವರಾಗಿ ಬದುಕ್ತಾ ಇದಾರೆ ಅಂದ ಕೂಡ್ಲೆ ನಾವು ಆ ವಿಚಾರಕ್ಕೆ ವಾಪಸ್ ಬಂದ್ವಿ. ಸುಮಾರು ದಿನಗಳಲ್ಲೂ ಕೂಡ ಅವ್ನು ಹುಡುಕಿದ್ರು, ಎಲ್ಲೂ ಕೂಡ ಬರ್ಲಿಲ್ಲ. ಆಮೇಲೆ ರಾಜ್ಯೋತ್ಸವಕ್ಕೆ ಬರ್ತಾನೆ, ಬಂದು ಕರಾಳ ದಿನಾಚರಣೆಗೆ ಇದನ್ನ ಮಾಡಿ ಮತ್ತು ರಾತ್ರೋರಾತ್ರಿ ಓಡಿ ಹೋಗ್ತಾನೆ. ಇಲ್ಲಿವರೆಗೂ ಕೂಡ ಅವ್ನು ಬೆಳಗಾವಿ ನಗರದೊಳಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವನ ವಿರುದ್ಧವಾಗಿ ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾ ಇದೀವಿ. ಅಂತ ನಾಡದ್ರೋಹಿಗಳಿಗೆ ಸಮಯ, ಪ್ರಸಂಗ, ಸಂದರ್ಭ ತಕ್ಕ ಉತ್ತರ ಕೊಡ್ತದ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ನವೆಂಬರ್ 1 ರಾಜ್ಯೋತ್ಸವ ದಿವಸ ಅವನ ಜೋಡಿನ ಒಬ್ರು ಅಧಿಕಾರಿ ಸೆಲ್ಫಿ ತಗೊಂಡು ಇದನ್ ಮಾಡ್ತಾರೆ. ಸೊ ಅದು ಬೇಕಿತ್ತ? ಇಲ್ಲ, ಆ ಅಧಿಕಾರಿ ಜೊತೆ ನಾನು ಅವರು ಮಾಳಮಾರುತಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಕಾಳಿಮಿರ್ಚಿ ಸಾಹೇಬ್ರು, ನಾನು ಅದನ್ನ ವಿಚಾರವಾಗಿ ಬಹಳಷ್ಟು ಕೂಡ ನಾನು ಅವ್ರ ಜೊತೆ ಮಾತಾಡಿದಾಗ, ಇಲ್ಲ ಅಧ್ಯಕ್ಷರೇ, ಅವರು ನಮ್ಮ ಠಾಣೆಯ ಒಬ್ಬ ರೌಡಿ ಶೀಟರ್ ಆಗಿರೋದ್ರಿಂದ 1ನೇ ತಾರೀಕು ಅವನ್ ಕರಾಳ ದಿನಾಚರಣೆಗೆ ಬರ್ತಾರ. ಅಲ್ಲಿ ಅವನ್ಗೆ ಒಂದೇನೋ ಮಾಹಿತಿ, ಪೊಲೀಸ್ ಇಲಾಖೆಗೆ ಮಾಹಿತಿ ಇರ್ತದ. ಅದೆಲ್ಲೂ ಕೂಡ ಘಟನೆ ಅವಘಡ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮೇಲಧಿಕಾರಿಗಳ ಒಂದು ಆದೇಶದ ಮೇರೆಗೆ ನಾವು ಅವನ್ನೆಲ್ಲ ಹುಡುಕ್ತಾ ಇರ್ತೀವಿ. ಅವೆಲ್ಲೂ ಮಹಾರಾಷ್ಟ್ರದಲ್ಲಿ ಅಡಿಕೊಂಡು ಕೂತಿರೋಂತ ಸಂದರ್ಭದಾಗ ನಮಗ್ ಸಿಕ್ಕಿರಂಗಿಲ್ಲ. ಆದ್ರೆ ನಮಗೊಂದು ಮಾಹಿತಿ ಬಂದಿರ್ತದ, ಅವ 1ನೇ ಕರಾಳ ದಿನಾಚರಣೆಗೆ ಬರಾತಾನ ಅಂತ ಹೇಳಿ. ಅದಕ್ಕ ನಾನಲ್ಲಿ ಅವನ ಸಲುವಾಗಿ ಆ ಒಂದು ಇದ್ರೊಳಗಿದ್ದಾಗ ಅವ ಅಲ್ಲಿ ಬರ್ತಾನ. ಬಂದ ತಕ್ಷಣ ನಾನು ನನ್ನ ಮೇಲಧಿಕಾರಿಗಳಿಗೆ ಇವ ನನ್ನ ಇದ್ರೊಳಗ ಅದಾನ ಅನ್ನೋ ತೋರ್ಸೋ ಸಲುವಾಗಿ ಅವನ ಜೊತೆ ಫೋಟೋ ತೆಗೆದು ಕಳ್ಸಿದೀನಿ ಹೊರತು ನಾನೇನು ಅವ ಒಬ್ಬ ಯಾವ ಸೆಲೆಬ್ರಿಟಿನೂ ಅಲ್ಲ, ಯಾವೊಬ್ಬ ಇದು ಅಲ್ಲ. ನನ್ನ ಏರಿಯಾ ರೌಡಿ ಶೀಟರು ಗುಂಡಾ ಅದಾನ ಅನ್ನೋ ಕಾರಣಕ್ಕ ನಾನು ಅದನ್ನ ಅದೇ ಮೇಲಧಿಕಾರಿಗಳ ಆದೇಶ ಇತ್ತು ಅನ್ನೋ ಕಾರಣಕ್ಕ ಒಂದು ಫೋಟೋ ತಕ್ಕೊಂಡು ನನ್ನ ಹಿರಿಯ ಅಧಿಕಾರಿಗಳಿಗೆ, ನನ್ನ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೆ
ಕಳಿಸುವಂತ ಕೆಲಸ ಮಾಡಿದೀನಿ ಹೊರತು ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ನಾನು ಅದನ್ನ ಫೋಟೋ ತಗೊಂಡಿಲ್ಲ ಅಂತ ಹೇಳಿ ಅವ್ರು ನಮ್ಗೆ ಅದ್ರ ಬಗ್ಗೆ ಹೇಳಿದಾರ. ಯಾಕಂದ್ರೆ ಅಧಿಕಾರಿ ಬಗ್ಗೆ ನನಗ್ ಗೊತ್ತಿದೆ, ಅವ್ರಾಗ ಎಷ್ಟು ಕಳಕಳಿ, ಕನ್ನಡದ ಬಗ್ಗೆ ಎಷ್ಟು ಕಾಳಜಿ ಇದೆ, ಕನ್ನಡದ ಹೋರಾಟಗಾರರಿಗೆ ಎಷ್ಟೊಂದು ಪ್ರೋತ್ಸಾಹವನ್ನ ಕೊಟ್ಟಾರ, ಮಾರ್ಗದರ್ಶನವನ್ನ ಮಾಡಿದಾರ. ಒಬ್ಬ ಪಕ್ಕಾ ಅಪ್ಪಟ ಕನ್ನಡದ ಕಳಕಳಿ ಇರುವಂತ ಅಧಿಕಾರಿ. ಯಾಕಂದ್ರೆ ನಾನು ಬಹಳ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ಅವ್ರ ಬಗ್ಗೆ ಕೆಲವೊಂದು ಕೂಡ ನನಗ ಯಾವ ರೀತಿಯಾದಂತ ಕೆಲವೊಂದು ಮಾಹಿತಿಗಳ ಅಂದ್ರ ಅವರ ನಡವಳಿಕೆಗಳು, ಅವರ ನಡೆಗಳು, ಅವರ ನುಡಿಗಳು, ಆಚಾರ ವಿಚಾರಗಳ ಬಗ್ಗೆ ನನಗ ಮಾಹಿತಿ ಇದೆ. ಹಾಗಾಗಿ ಆ ಒಂದು ಬೇರೆ ಉದ್ದೇಶಕ್ಕಾಗಲ್ಲ, ಅವರ ಒಂದು ಮೇಲಧಿಕಾರಿಗಳ ಆದೇಶದಿಂದ ಆ ಫೋಟೋವನ್ನ ತಕೊಂಡಿದ್ದಾರೆ. ಸೊ ರೀಸೆಂಟ್ ಆಗಿ ರೈತರದೊಂದು ಪ್ರತಿಭಟನೆಗೆ ನೀವು ಒಂದು ಭಾಗಿಯಾಗ್ತೀರಿ. ಸೊ ಕರ್ನಾಟಕ ಸರ್ಕಾರ ಅದಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ? ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀವಿ. ವಿಶೇಷವಾಗಿ ಈ ಎಲ್ಲವೂ ಕೂಡ ಹೋರಾಟದ ಶ್ರೇಯಸ್ಸು ರೈತರಿಗೆ, ಚುನಪ್ಪ ಪೂಜಾರಿಯರಿಗೆ ಮತ್ತೆ ಆ ಸ್ವಾಮೀಜಿಗಳಿಗೆ ಹೋಗ್ತದ. ಯಾಕಂದ್ರೆ ಎಂತ ಹೋರಾಟ, ಆ ಇಡೀ ಒಂದು ಸರ್ಕಾರ ಆ ಹೋರಾಟಕ್ಕ ಮನದು 3300 ಬೆಂಬಲ ಬೆಲೆಯನ್ನ ನಿಗದಿಪಡಿಸ್ತಾರ. ಪಾಪ ರೈತರು ನಿಜವಾದ ಒಂದು ಬಹಳಷ್ಟು ಶ್ರಮ ಇದೆ, ಬಹಳಷ್ಟು ಶ್ರಮದಿಂದ ಒಂದು ಕಬ್ಬನ್ನ ಬೆಳಿತಾರ. ಆ ಒಂದು ಕಬ್ಬಿಗೆ ಬೆಂಬಲ ಬೆಲೆ ಸಿಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ರೈತರು ಬಹಳ ಸಂಕಷ್ಟದೊಳಗ್ ಬರ್ತಾರ. ಆ ಒಂದು ಸಂಕಷ್ಟದಿಂದ ಹೊರಗ್ ತರಬೇಕು ಅನ್ನೋ ಕಾರಣಕ್ಕ ಈ ಹೋರಾಟವನ್ನ ಏನು ಕುರ್ಲಾಪುರದೊಳಗ ಕ್ರಾಂತಿ ಅಂತಾನೆ ಹೇಳ್ಬೇಕಾಗತ್ತ. ಆ ಕ್ರಾಂತಿ ಇಡೀ ರಾಜ್ಯ ವ್ಯಾಪ್ತಿ ಹಬ್ಬದಾಗ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಆ ಹೋರಾಟದ ಸ್ವರೂಪವನ್ನ, ಆ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡು ತಕ್ಷಣವೇ ಅದನ್ನ ಘೋಷಣೆ ಮಾಡಿದ್ರು. ಅದು ಬಹಳ ಸಂತೋಷದ ವಿಚಾರ. ರೈತರಿಗೆ ಹೋರಾಟಕ್ಕೆ ಸಿಕ್ಕಂತ ದೊಡ್ಡ ಜಯ ಅಂತಾನೆ ನಾ ಹೇಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮ್ದು ಕನ್ನಡ ಪರ ಹೋರಾಟದ ನಿಲುವುಗಳು ಏನದಾವ್ರಿ? ಮುಂದಿನ ಕಾರ್ಯಕ್ರಮಗಳು ಏನದಾವ? ಬೆಳಗಾವಿ ಒಳಗಡೆ ಮೊದಲಿಗೆ ಇಲ್ಲಿಯ ನಾಡದ್ರೋಹಿಗಳನ್ನ ಬಂಧಿಸಿ ಗಡಿಪಾರ್ ಮಾಡಬೇಕು, ನಾಡದ್ರೋಹಿ ಸಂಘಟನೆಗಳನ್ನ ನಿಷೇಧಿಸಬೇಕು. ಇಲ್ಲಿ ಬೆಳಗಾವಿ ಸಂಪೂರ್ಣವಾಗಿ ಕನ್ನಡಮಯ ವಾತಾವರಣ ಆಗ್ಬೇಕು, ಕನ್ನಡದ ಮಕ್ಕಳಿಗೆ ಉದ್ಯೋಗಾವಕಾಶ ಸಿಗಬೇಕು, ಇಲ್ಲಿಯ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗಬೇಕು, ಹೊಸ IT-BT ಕಂಪನಿಗಳು ಬೆಳಗಾವಿಗೆ ಬರಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ದಿನದ ರಾಜ್ಯೋತ್ಸವ ಉತ್ಸವ ಆಗದೆ ಅದು 365 ದಿನ ಕನ್ನಡದ ನಿತ್ಯೋತ್ಸವ, ಕನ್ನಡದ ಉತ್ಸವ ಆಗ್ಬೇಕನ್ನೋ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಶಪಥವನ್ನ ಮಾಡಿ ಎಲ್ಲ ದಿವಸಗಳು ಕೂಡ ಬೆಳಗಾವಿ ನಗರದೊಳಗ ಒಂದು ಕನ್ನಡಮಯ ವಾತಾವರಣ ಸೃಷ್ಟಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶೆ ಆಗಿದೆ. ಹಾಗಾಗಿ ಆ ಒಂದು ಇದನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಮುಖಂಡರುಗಳು, ಪದಾಧಿಕಾರಿಗಳು ದಿನನಿತ್ಯವೂ ಕೂಡ ಈ ವಿಚಾರದ ಬಗ್ಗೆ ಶ್ರಮವನ್ನ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ. ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮ ನೀವು ಭಾಗವಹಿಸಿದ್ದಕ್ಕ ತುಂಬಾ ಖುಷಿ ಐತಿ. ಸೊ ಹೆಂಗ ಅನಿಸ್ತಾರೆ ನಿಮಗೆ ಇಷ್ಟೊತ್ತವರೆಗೂ ಮಾತಾಡಿ? ನಿಮ್ಗೂ ಕೂಡ ವಿಶೇಷವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಪ್ಪ ಅಂತಂದ್ರೆ ಕನ್ನಡ ಹೋರಾಟಗಾರರ ಇತಿಹಾಸವನ್ನ, ಕನ್ನಡ ಹೋರಾಟಗಾರರು ಮುಂದೆ ನಿಂತು ಬರೀ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹಿಂದೆ ಎಷ್ಟು ಕಷ್ಟಗಳದಾವ, ಎಷ್ಟು ಅವ್ರ ದುಃಖ ದುಮ್ಮಾನೆಗಳದಾವ, ಎಷ್ಟು ಅವರು ಈ ವಿಚಾರದ ಬಗ್ಗೆ ಇಷ್ಟೆಲ್ಲಾ ಕಷ್ಟಗಳು ಇಟ್ಕೊಂಡು ಕೂಡ ಈ ನಾಡು ನುಡಿಗೋಸ್ಕರ, ಯಾಕಂದ್ರೆ ನಾವು ಮಾಡ್ತಾ ಇರುವಂತದ್ದು ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಒಂದು ಎಲ್ಲರಿಗೂ ನ್ಯಾಯಕ್ಕಾಗಿ ನಾವು ಮಾಡ್ತಾ ಇದೀವಿ. ಹಾಗಾಗಿ ನಮ್ಗೆ ಯಾರು ಬೆಂಬಲ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವು ಮಾತ್ರ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನ್ಯಾಯಯುತವಾಗಿ ಎಲ್ಲವೂ ಸಿಗಬೇಕು. ಇಲ್ಲಿ ನಾ ಹೇಳ್ತಲ್ಲ, ಒಂದು ಭಯಮುಕ್ತರಾಗಿ ಕನ್ನಡಿಗರು ಇರಬೇಕು, ಸಂಪೂರ್ಣವಾಗಿ ಕನ್ನಡದ ಮಕ್ಕಳಿಗೆ ಉದ್ಯೋಗಾವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ನಿರಂತರವಾಗಿ ದಿನನಿತ್ಯವೂ ಕೂಡ ನಮ್ಮ ಸಂಘಟನೆ ಜಪ ತಪ ನಡೀತಾ ಇರ್ತದೆ. ನಿಮ್ಮ ಹೋರಾಟ ಹಿಂಗ ಕಂಟಿನ್ಯೂ ಆಗ್ಲಿ, ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ನಡೀಲಿ ಅಂತ ಹೇಳ್ತಾ ಧನ್ಯವಾದಗಳು.